ಬೇಕಾಗಿತ್ತು. ಮತ್ತೆ ನಮ್ಮ ರೋಡ್ ಸೈಡ್ ಟ್ರೀಸ್ ಅಥವಾ ನಮ್ಮ ಯಾವ ಮೆಕ್ಯಾನಿಸಮ್ ಅಲ್ಲಿ ಕಡಿತಾರೆ, ಸೊ ಏನೇನು ನಾವು ಬೇಸಿಕ್ ಮಾಹಿತಿಗಳು ನಾವು ನೋಡ್ಬೇಕು ಅಂತ ವಿಚಾರ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಒಂದೇ ನಿಮಿಷ ಅವ್ರೆ, ಒಂದು ಅಪ್ಪಣೆ ಬೇಕಾಗಿತ್ತು, ಇದು ರೆಕಾರ್ಡ್ ಮಾಡಬಹುದಾ ಅಂತ. ಮೇಡಮ್ ಕೇಳಿದ್ರು, ಮಾಡಿ, ತೊಂದ್ರೆ ಇಲ್ಲ. ಅದು ನೀವು ಅದು ಸರಿ ಕೇಳಿಸ್ಲಿಲ್ಲ. ಮಮತಾ ಅವರೇ, ನೀವು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಸರಿ ಸರಿ ಓಕೆ ಸರ್. ಮೊದಲನೇದು, ಸೊ ಟ್ರೀ ಪ್ರಿಸರ್ವೇಶನ್ ಆಕ್ಟ್. ಸೊ ಇದರಲ್ಲಿ ಜಸ್ಟ್ ಇಂಪಾರ್ಟೆಂಟ್ ಇರೋದೇ ಒಂದು 25-26 ಪೇಜಸ್. ಅದ್ರೊಳಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದಿಷ್ಟು ವಿಚಾರಗಳು ಮಾತ್ರ ಇವತ್ತು ಮಾತಾಡ್ಕೊಂಡು ಹೋಗೋಣ. ಸೊ ಮೊದಲನೇದು, ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಒಳಗಡೆ ಸಾರ್ವಜನಿಕರಿಗೆ ಎಲ್ಲಿ ಬರುತ್ತೆ, ನಾರ್ಮಲ್ ಸರ್ಕಮ್ಸ್ಟೆನ್ಸ್ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ಉಳಿದಿದ್ದ ಡೀಟೇಲ್ ಆಗಿ ಆಮೇಲೆ ನೋಡೋಣ. ಸೊ ಮೊದಲನೇ ನಾವು ಕನ್ಸಿಡರೇಷನ್ ತಗೊಳ ಅಂತಂದ್ರೆ ನಮ್ಮ ಗಮನಕ್ಕೆ ಬರ ಅಂತದ್ ಎಲ್ಲಿ ಅಂತಂದ್ರೆ, ಸೊ ಚಾಪ್ಟರ್ 5 ಒಳಗಡೆ ನಾನು ಇದನ್ನ ಕಳಿಸ್ಕೊಡ್ತೀನಿ, ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ. ರಿಸ್ಟ್ರಿಕ್ಷನ್ ಆನ್ ಫೆಲ್ಲಿಂಗ್ ಆಫ್ ಟ್ರೀಸ್ ಅಂತ ಹೇಳ್ಬಿಟ್ಟು ಸೆಕ್ಷನ್ 8 ಅಂತ ಹೇಳ್ತೀವಿ. ಸೊ ಇದ್ರೊಳಗಡೆ ಏನಾಗತ್ತೆ, ಸೆಕ್ಷನ್ 8 ಅಲ್ಲಿ ಸಬ್ಸೆಕ್ಷನ್ 3 ಒಳಗಡೆ 2098 ಅಲ್ಲಿ ಅದನ್ನು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ ಏನ್ ಅಮೆಂಡ್ಮೆಂಟ್ ಆಗತ್ತೆ ಅಂದ್ರೆ, ಯಾವ್ದಾದ್ರೂ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ, ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಕೆನಾಲ್, ಟ್ಯಾಂಕ್ಸ್, ಬಿಲ್ಡಿಂಗ್ ಎಕ್ಸೆಟ್ರಾ, ಓನ್ಲಿ ಫಾರ್ ಪಬ್ಲಿಕ್ ಪರ್ಪಸ್, ಈ ತರ ಜಾಗದಲ್ಲಿ 50ಕ್ಕಿಂತ ಹೆಚ್ಚು ಜಾತಿಯ ಮರಗಳಿದ್ದಾಗ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಅವರು ಸಾರ್ವಜನಿಕ ಅಹವಾಲು ಸಭೆ ಕರಿಬೇಕಾಗತ್ತೆ. ಯಾವ ಸೆಕ್ಷನ್ ಪ್ರಕಾರ ಅಂತಂದ್ರೆ ಸೆಕ್ಷನ್ 8 ಸಬ್ಸೆಕ್ಷನ್ 3 ಸಬ್ಸೆಕ್ಷನ್ 7 ಒಳಗಡೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಸಾರ್ವಜನಿಕರಿಗೆ ನೋಟಿಸ್ ಕೊಡ್ಬೇಕು. ಸೊ ನೋಟಿಸ್ ಅನ್ನೋ ಪದಕ್ಕೆ ಅರ್ಥ ಏನು ಅಂದ್ರೆ, ನಾವು ಡಿಕ್ಷನರಿ ಮೀನಿಂಗ್ ಆಫ್ ನೋಟಿಸ್ ಅಂತ ಏನ್ ಹೇಳ್ತೀವಿ ಅದನ್ನೇ. ಸೊ ನೋಟಿಸು 2-3 ಮೂಲಕ ಆಗಿರ್ಬೋದು, ಒಂದು ಟಿವಿ ಈ ತರ ಪ್ರಚಾರ ಮಾಡೋದಾಗಿರ್ಬೋದು, ಅಥವಾ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನೋಟಿಸ್ ಅಂತಂದ್ರೆ ಪೇಪರ್ ಪಬ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪೇಪರ್ ಪಬ್ಲಿಕೇಶನ್ ಅಂತ ಹೇಳಿದಾಗ ಮಿನಿಮಮ್ 15 ದಿನ ಆಗಿರ್ಬೇಕು ಅವರು ಪೇಪರ್ ಅಲ್ಲಿ ಅದನ್ನ ರಿಲೀಸ್ ಮಾಡಿ. ನೀವು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಥವಾ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಮಿನಿಮಮ್ 21 ಡೇಸ್ ಇದೆ, ಕೆಲವೊಂದ್ ಕಡೆ 30 ಡೇಸ್ ಇದೆ. ಅಟ್ಲೀಸ್ಟ್ ನಾವು ಕೇಳೋ ಅಂತದ್ದು ಮಿನಿಮಮ್ 15 ದಿನಕ್ಕಿಂತ ಮುಂಚೆ, ಅಂದ್ರೆ ಯಾವತ್ತು ಪಬ್ಲಿಕ್ ಹಿಯರಿಂಗ್ 15ನೇ ತಾರೀಕು ಇದೆ ಅಂದ್ರೆ, ಸೊ ಅವರು 1ನೇ ತಾರೀಕು ಒಳಗಡೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರ್ಬೇಕು ಒಂದು. ಆಮೇಲೆ ಇಲ್ಲೊಂದೊಂದು ಹೇಳ್ತಾರೆ, ದ ಸೇಮ್ ಶುಡ್ ಬಿ ಕನ್ಸಿಡರ್ ಬೈ ದ ಟ್ರೀ ಆಫೀಸರ್ ಅಂತ ಹೇಳ್ತಾರೆ. ಅಂದ್ರೆ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಏನಿರುತ್ತೆ ಅದೇ ಅಭಿಪ್ರಾಯ ಟ್ರೀ ಆಫೀಸರ್ ಆದವರು ಕೊಡ್ಬೇಕು. ನಾವ್ ಯಾಕೆ ಎಲ್ಲಾ ಒಂದು ಸಾರ್ವಜನಿಕ ಅಹವಾಲು ಸಭೆಗಳಲ್ಲಿ 50ಕ್ಕಿಂತ ಹೆಚ್ಚು ಮರಗಳಿದ್ದಲ್ಲಿ ಸೊ ಜಾಸ್ತಿ ನೀವು ಅಬ್ಜೆಕ್ಷನ್ ಹಾಕಿ ಅಂತ ಹೇಳ್ತೀವಿ ಅಂದ್ರೆ, ಸೊ ಅದಷ್ಟು ಪರ್ಪಸ್ ಏನು ಅಂತಂದ್ರೆ ಇದೊಂದು ಸೆಕ್ಷನ್ ಒಳಗೆ ಕೂತ್ಕೊಂಡಿದೆ. ಸೊ ಇದಕ್ಕೋಸ್ಕರ ನಾವ್ ಹೇಳ ಅಂತದ್ದು. ಇದ್ರ ಮೇಲ್ಗಡೆ ಯಾರಿಗಾರ ಏನಾರ ಡೌಟ್ ಇದೆಯಾ? ಇಲ್ಲ ಅನ್ಸುತ್ತೆ. ಓಕೆ. ಆಮೇಲೆ ನಾವು ಅವಾಗ್ಲೇ ಬೆನಿಡಿಕ್ಟ್ ಸರ್ ಟ್ರೀ ಅಥಾರಿಟಿ ಬಗ್ಗೆ ಹೇಳಿದ್ರು. ಸೊ ಆ ಟ್ರೀ ಅಥಾರಿಟಿ ಜೊತೆಗೆ ಇಲ್ಲಿ ಸೆಕ್ಷನ್ 14 ಅಂತ ಇದೆ. ಇಲ್ಲಿ ಏನಾಗತ್ತೆ, ಅಪೀಲ್ ಅಂತ ಇದೆ. ಸೊ ನಮ್ಮಲ್ಲಿ ಇವತ್ತವರೆಗೂ ಏನಾಗ್ತಾ ಇದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಮೊನ್ನೆ ಒಂದು ಪಬ್ಲಿಕ್ ಹಿಯರಿಂಗ್ ಆಯ್ತು. ಪಬ್ಲಿಕ್ ಹಿಯರಿಂಗ್ ಆದಾಗ ಒಂದು 50-100 ಸಾರ್ವಜನಿಕ ಅಹವಾಲು ಬಂದಿದೆ, ಅಬ್ಜೆಕ್ಷನ್ಸ್ ಬಂದಿದೆ, ಮರ ಕಡಿಯೋದ್ ಬೇಡ ಅಥವಾ ವಾಟ್ ಎವರ್ ಈ ತರ ಮಾಡಿ ಅಂತ ಬಂದಿರುತ್ತೆ. ಈಗ ಅವರು ಹಂಗಂದ್ರು ಅವರು ಟ್ರೀ ಫೆಲ್ಲಿಂಗ್ ಕೊಡ್ತಾರೋ ಅಥವಾ ಏನೋ ಒಂದ್ ಆಗತ್ತೆ. ನಾವ್ ಅದನ್ನ ಅಪೋಸ್ ಮಾಡ್ಬೇಕು, ಅಬ್ಜೆಕ್ಟ್ ಮಾಡ್ಬೇಕು. ಏನ್ ಮಾಡ್ಬೋದು? ಸೊ ನಾವ್ ಇಷ್ಟ ದಿನ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಸೊ ನಾವು ಅದನ್ನ ಹೈಕೋರ್ಟಿಗೆ ಹೋಗಿ ಅವರು DCF ಯಾರು ಕನ್ಸರ್ನ್ಡ್ ಟ್ರೀ ಆಫೀಸರ್ ಯಾರಿದ್ದಾರೆ, ನಾಟ್ DCF, ಕನ್ಸರ್ನ್ಡ್ ಟ್ರೀ ಆಫೀಸರ್ ಯಾರಿದ್ದಾರೆ, ಆ ಟ್ರೀ ಆಫೀಸರ್ ಕೊಟ್ಟಿರುವಂತಹ ಟ್ರೀ ಫೆಲ್ಲಿಂಗ್ ಆರ್ಡರ್ ಏನಿದೆ ಅದನ್ನ ಚಾಲೆಂಜ್ ಮಾಡ್ಬೇಕು. ಎಲ್ಲಿ? ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಿದ್ವಿ. ಆದರೆ ಸೊ ಟ್ರೀ ಅಥಾರಿಟಿ ಪ್ರತಿಯೊಂದು ಜಾಗದಲ್ಲಿ ಬೆನಿಡಿಕ್ಟ್ ಸರ್ ಚಾಲೆಂಜ್ ನಾವ್ ಏನ್ ಅವ್ರಿಗೆ ಗೆದ್ದಿಯಾರಲ್ಲ, ಸೊ ಅದು ಕರೆಕ್ಟ್ ಕಾನ್ಸ್ಟಿಟ್ಯೂಟ್ ಆದ್ರೆ, ಈಗ ನೆಕ್ಸ್ಟ್ ಏನ್ ಆಗ್ತಾ ಇದೆಯಲ್ಲ, ಅವಾಗ ನಾವು ಇನ್ ಕೇಸ್ ಯಾವ್ದಾರ ಒಬ್ಬ ಟ್ರೀ ಆಫೀಸರ್
ತಪ್ಪು ಫೆಲ್ಲಿಂಗ್ ಆರ್ಡರ್ ಕೊಟ್ಟಿಯಾನೆ ಅಥವಾ ಅದರಿಂದ ನಮಗೆ ಅದು ಸಮಂಜಸ ಆಗಿಲ್ಲ, ಅಲ್ಲೇನೋ ಎಡವಟ್ ಆಗಿದೆ ಅಂತ ಅನ್ಸಿದ್ರೆ ನಾವು ಹೈಕೋರ್ಟಿಗೆ ಹೋಗೋ ಬದಲು ಸೆಕ್ಷನ್ 14 ಆಫ್ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಕೆಳಗಡೆ ನಾವು ಕನ್ಸರ್ನ್ಡ್ ಟ್ರೀ ಅಥಾರಿಟಿ ಎದುರುಗಡೆ ನಾವು ಅಪೀಲ್ ಹೋಗಬಹುದು. ಅಪೀಲ್ ಹೋದಾಗ ಅಲ್ಲೊಂದು ಕಮಿಟಿ ಸೆಟಪ್ ಆಗಿರುತ್ತೆ. ಆ ಕಮಿಟಿಲಿ 5 ಜನ ಇರ್ತಾರೆ. ಒಂದು, ಆ ಕನ್ಸರ್ನ್ಡ್ ಜಾಗದ ಟ್ರೀ ಅಥಾರಿಟಿಯ ಚೇರ್ಮನ್ ಆಗಿ ಯಾರಿರ್ತಾರೆ ಅಂತಂದ್ರೆ ಅಲ್ಲಿಯ CCF ಚೀಫ್ ಕನ್ಸರ್ವೇಟರ್ ಅಥವಾ ಹೌದು ಚೀಫ್ ಕನ್ಸರ್ವೇಟರ್ ಇರ್ತಾರೆ, CF ಅಥವಾ CCF ಇರ್ತಾರೆ ಒಂದು. ಆಮೇಲೆ ಅಲ್ಲಿಯ ಆ ಡಿಸ್ಟ್ರಿಕ್ಟಿನ ಹೆಡ್ ಆಗಿರುವಂತಹ DC ಇರ್ತಾರೆ, ಸೂಪರ್ಡೆಂಟ್ ಇಂಜಿನಿಯರ್ PWD ಅವರು ಇರ್ತಾರೆ. ಆಮೇಲೆ ಪರಿಸರ ನಮ್ಮ ಎನ್ವಿರಾನ್ಮೆಂಟ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ 2 ಪಬ್ಲಿಕ್ಸ್ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. 5 ಜನದ ಬೆಂಚ್ ಎದುರುಗಡೆ ನಮ್ಮ ಅಹವಾಲ್ನ ನಾವ್ ಅಲ್ಲಿ ಎದುರುಗಡೆ ಇಡ್ಬೋದು. ಅಲ್ಲಿ ಹೆಂಗೆ ಅಂದ್ರೆ ಅಪೀಲ್ ಹಾಕ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ. 100 ರೂಪೀಸ್ ನಾವು ಪೋಸ್ಟಲ್ ಆರ್ಡರ್ ನ ತಗೊಂಡು ಅದನ್ನ ಅಟ್ಯಾಚ್ ಮಾಡಿ ನಾವು ಕೋರ್ಟಿಗೆ ಹೆಂಗ್ ಅಪೀಲ್ ಹಾಕ್ತಿವಿ ಅದೇ ರೀತಿ ಇದಕ್ಕೊಂದು ಫಾರ್ಮ್ಯಾಟ್ ಇದೆ. ನಾವು ಅಪೀಲ್ ಹಾಕಿದ್ರೆ ನಾವು ಅವ್ರ ಎದುರುಗಡೆನೆ ನಮ್ಮ ವಾದವನ್ನ ಮಂಡಿಸಿ ಆ ಆರ್ಡರ್ ನ ಕ್ಯಾನ್ಸಲ್ ಮಾಡ್ಸಕ್ಕೆ ಒಂದು ಪವರ್ ಇದೆ. ಸೊ ಇದು ಬೇಸಿಕಲಿ ನಾವು ಎಲ್ಲಾ ರಸ್ತೆ ಬದಿಗಳಲ್ಲಿ ನಾವು ಯಾಕೆ 50 and above trees ಇದ್ದಾಗ ಏನಾಗತ್ತೆ ಅನ್ನೋಂಥದ್ದು ಒಂದು ಬೇಸಿಕ್. ಆಮೇಲೆ ಸೊ ನಮ್ಮಲ್ಲಿ ನನಗೆ ಗೊತ್ತಿದ್ದಂಗೆ ಕೆಲವೊಂದಿಷ್ಟು ಜನ ಬಯಲ್ಸೀಮೆ ಈ ಕಡೆಯಿಂದನೂ ಬಂದಿದ್ದಾರೆ. ಬಸವರಾಜ್ ಸರ್ ಇದಾರೆ ಅನ್ಸುತ್ತಲ್ಲ? ಎಸ್ ಇದಾರೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅನ್ನೋದು ಏನಿದೆಯಲ್ಲ, ಸೊ ಇದು ಎಲ್ಲೆಲ್ಲಿ ಯಾವ ರೀತಿ ಒಳಗಡೆ ಕೆಲಸ ಮಾಡುತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ಬಯಲ್ಸೀಮೆ ಜಾಗಗಳಲ್ಲಿ ಕೆಲವೊಂದಕ್ಕೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಎಕ್ಸಂಪ್ಷನ್ ಇಲ್ಲ. ಬಯಲ್ಸೀಮೆ ಒಳಗಡೆ ಆಗ್ರೋ ಫಾರೆಸ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಅವರ ಸ್ವಂತ ಜಮೀನಲ್ಲಿ ಮರ ಕಟಾವಣೆಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದ್ರೆ ಜಾಸ್ತಿ ಗಿಡ ಹಾಕಿ ಅದರಿಂದ ಅವ್ರ ರೆವಿನ್ಯೂ ತಗೊಂಡು ಆಗ್ರೋ ಫಾರೆಸ್ಟ್ರಿ ಮಾಡ್ಲಿ ಅಂತ ಹೇಳಿ ಅದ್ರಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಈ ಟೋಟಲ್ ಇದನ್ನೆಲ್ಲ ಮುಗಿದಾದ್ಮೇಲೆ ನಿಮಗೆ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಏನ್ ಅಮೆಂಡೆಡ್ ವರ್ಷನ್ ಏನಿದೆ ಅದನ್ನ ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಏನಾರ ಈಗ ಜಸ್ಟ್ ಇಮ್ಮಿಡಿಯೇಟ್ ಅಂದ್ರೆ ನಮಗೆ ಬೇಸಿಕಲಿ ಏನ್ ಬೇಕು ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ. ಉಳಿದಿದ್ದೆಲ್ಲ ಸಾಕಷ್ಟಿದೆ, ಅದು ನೆಕ್ಸ್ಟ್ ಇದ್ ಮಾಡುವ. ಸೊ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಓಕೆ, ಐ ಹೋಪ್ ಇಲ್ಲ. ಸೊ ನೆಕ್ಸ್ಟ್ ನಿಮಿಷ, ಈಗ ನಮ್ದು ಹರಿಹರದಲ್ಲಿ 1-2 ಕಿಲೋಮೀಟರ್ ಇದು ಮಾಡ್ತಾ ಇದ್ದಾರೆ ಅವರು ಆಲ್ರೆಡಿ. ಈಗ ಕಟ್ ಮಾಡ್ತಾ ಇದ್ದಾರೆ. ಅದು ಏನು ಅವರು ಈ ನಮ್ಮ ಸ್ಥಳೀಯ ಪತ್ರಿಕೆಗಳಲ್ಲಿ ಕೊಡ್ತಾರೋ ರಸ್ತೆ ಅಗಲೀಕರಣ ಅದು ಮಾಡ್ತಾ ಇರೋದು. ಹೌದು, ಒಂದು 20 ಗಿಡಗಳು ಕಳ್ತಿದ್ದಾರೆ ಅವರು. ಈಗ ನಾನು ತಪ್ಪಿಂದ ಹೋಗಿದೋ ಏನಾಗಿದೋ, ಈಗ ಅದು ಇದ್ರಲ್ಲಿ ನಾವ್ ಹಿಂಗೆ ಫೆಲ್ ಮಾಡ್ತಾ ಇದೀವಿ ಅನ್ನೋದನ್ನ ನಿಮ್ದು ದಿನಪತ್ರಿಕೆ ಏನಿರುತ್ತೋ, ರಾಜ್ಯ ಪತ್ರಿಕೆನೋ, ಲೋಕಲ್ ಪತ್ರಿಕೆನೋ, ಎಲ್ಲಿ ಇದು ಮಾಡಿರ್ತಾರೆ ಅವರು? ಈಗ ಸರ್, ಒಂದು ಮಿನಿಮಮ್ ಒಂದು ಸ್ಟೇಟ್ ಪೇಪರ್, ಒಂದು ಲೋಕಲ್ ಪೇಪರ್ ಅಲ್ಲಿ ಹಾಕ್ಬೇಕು ಸರ್. ಅದಕ್ಕೇನಾದ್ರು ಇದು ಇದೆನಾ? ಇಷ್ಟೇ ಸೈಜ್ ಅಲ್ಲಿ ಇರ್ಬೇಕು? ಈಗ ಏನ್ ಗೊತ್ತೇನ್ರಿ ಶ್ರವಣ, ತುಂಬಾ ಚಿಕ್ಕದಾಗಿ ಇರ್ತವೆ ಇವೆಲ್ಲ, ನೀವು ಗಮನಿಸಿದಂಗೆ. ಹೌದಾ? ಗೊತ್ತು. ಇದಕ್ಕೂ ಒಂದ್ ಏನಾದ್ರು ಕಾಯ್ದೆ, ಏನಾದ್ರು ಒಂದು ರೂಲ್ ಇದೆನಾ? ನೀವು ಈಗ ಇದು ಕರೆಕ್ಟ್. ನೀವು ಆಕ್ಚುಲಿ ವ್ಯಾಲಿಡ್ ಪ್ರಶ್ನೆ ಕೇಳಿದ್ದು. ಮೊನ್ನೆನೂ ಕೂಡ ಮಂಗಳೂರು CCF ಜೊತೆಗೆ ಇದೇ ಡಿಸ್ಕಷನ್ ಆಯ್ತು. ಸೊ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಒಂದು ನೋಟಿಸ್ ಅಂತಂದ್ರೆ ಮೇಲ್ಗಡೆ ಒಂದು ಬಾಕ್ಸ್ ಇರುತ್ತೆ. ಅಲ್ಲಿ ಯಾರಿಂದ ಪಬ್ಲಿಷ್ ಆಗಿರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಪಬ್ಲಿಷ್ ಆಗಿರುತ್ತೆ, ಯಾವತ್ತಿನ ಡೇಟು, ಆ ಲೆಟರ್ ನಂಬರು, ಯಾವ ಆರ್ಡರ್ ಮೇಲ್ಗಡೆ ಆಗಿರುತ್ತೆ ಅಂತ ಹೇಳಿ ಬಂದಿರುತ್ತೆ. ಅದೇ ರೀತಿ ಎಷ್ಟು ಮರಗಳು ಎಲ್ಲಿಂದ ಎಲ್ಲಿ ಸ್ಟ್ರೆಚ್ಚು ಅಂದ್ರೆ ಚೈನೇಜ್ ಅಂತ ಹೇಳ್ತೀವಿ ನಾವು, ಕಿಲೋಮೀಟರ್ ಅಥವಾ ಚೈನೇಜ್ ವೈಸ್ ಅಂತ ಹೇಳ್ತೀವಿ. ಸೊ ಯಾವ ಗ್ರಾಮ ಅಂದ್ರೆ ಸಿಚುಯೇಷನ್, ಯಾವ ಜಾಗ ಅಥವಾ ಯಾವ ತಾಲೂಕು, ಯಾವ ಗ್ರಾಮ, ಯಾರು, ಇದ್ರೊಳಗಡೆ ನಾವು ಆಕ್ಷೇಪಣೆಗಳಿದ್ದಲ್ಲಿ ಯಾರ ಹೆಸರು ಕಳಿಸ್ಬೇಕು ಅಂದ್ರೆ ಇಲ್ಲಿ ವೃಕ್ಷಾಧಿಕಾರಿ ಯಾರು, ಆ ವೃಕ್ಷಾಧಿಕಾರಿಯ ಮೇಲ್ ID ಮತ್ತು ಆಫೀಸ್ ಅಡ್ರೆಸ್, ಇದಿಷ್ಟು ಬೇಸಿಕ್ ಎಸೆನ್ಷಿಯಲ್ ನೋಟಿಸ್ಗೆ. ಒಂದು ನೋಟಿಸ್ ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ಇದಿಷ್ಟು ಇಂಗ್ರೀಡಿಯೆಂಟ್, ಬೇಸಿಕ್ ಇಂಗ್ರೀಡಿಯೆಂಟ್ ಇದಿಷ್ಟು ಇರಬೇಕು. ಸರಿ, ನೀವ್ ಹೇಳೋದು ಇದೆ. ನಾನು ಹೇಳೋದು ಇದು 10x10 ಇಂಚಸ್ ಅಲ್ಲೋ, ಅದಕ್ಕೆ ಇಲ್ಲ. ನಾನು ನಿಮಗೆ ಅವಾಗ್ಲೇ ಒಂದು ಪದ ಹೇಳ್ದೆ. ಇಲ್ಲಿ ನೋಟಿಸ್ ಅಂತ ಹೇಳಿದಾಗ ಡಿಕ್ಷನರಿ ಮೀನಿಂಗ್ ಅಂತ ಬರುತ್ತೆ. ಸೊ ಡಿಕ್ಷನರಿ ಮೀನಿಂಗು ಈಗ ನಾನ್ ಹೆಂಗ್ ವಾದ ಮಾಡ್ತೀನಿ ಅದ್ರ ಮೇಲೆ ಅದ್ ನಿಂತ್ಕೊಳತ್ತೆ.
ಸೊ ನಮ್ಮಲ್ಲಿ ನೋಟಿಸ್ ಅಂತ ಇದ್ದವರು, ನಮ್ಮಲ್ಲಿ ಇರೋರು IFS ಆಫೀಸರ್ಸ್ ತುಂಬಾ ಜಾಣ್ರು, ನಾವ್ ಸ್ವಲ್ಪ ದಡ್ರು. ಅವ್ರು ನೋಟಿಸ್ ಅನ್ಕೊಂಡ್ರೆ ಏನನ್ನೋರು ನಮ್ಮ ಆಫೀಸಲ್ಲಿ ನೋಟಿಸ್ ಬೋರ್ಡಿಗೆ ಹಾಕದೆ ನೋಟಿಸ್ ಅಂತ ಅವ್ರ ತಲೆ ಒಳಗಡೆ. ಸರಿ. ಸೊ ಅದಕ್ಕೆ ನಾವ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಹಂಗಾಗಿ ಪ್ರತಿಯೊಂದನ್ನು ಇದ್ ಮಾಡ್ಲಿಕ್ಕೆ ಆಗಲ್ಲ. ನಾವ್ ಇದನ್ನೆಲ್ಲ ತಿಳ್ಕೊಂಡ್ರೆ ನಾವ್ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಸರಿ ಹೋಗತ್ತೆ. ಈಗ ಸಪೋಸ್ ಶ್ರವಣ ಅವರೇ 50 ಮರಕ್ಕಿಂತ ಕೆಳಗಿದ್ರೆ ಬಹುಶಃ ಅವರು ಸಭೆಯವರು ಹೇಳುವಾಗ ನಂಗೆ 20 ಮರ ಅಂತ ಅಂದಂಗಾಯ್ತು. 20 ಮರ ಆದ್ರೆ ಅವ್ರು ನೋಟಿಸ್ ಕೊಡ್ಬೇಕು ಅಂತಿಲ್ಲ ಅಲ್ಲ? ಕೊಡ್ಬೇಕು ಅಂತ ಏನೂ ಇಲ್ಲ, ಕೊಡ್ಬೇಕು ಅಂತ ಏನೂ ಇಲ್ಲ. ಆದ್ರೆ ಇಲ್ಲೊಂದ್ ಸಣ್ಣದು ಇದೆ. ಏನು ಅಂತಂದ್ರೆ 20 ಮರ ಮಾತ್ರ ಕಡಿತಾರೋ, ಅದೇ ತರ 20 20 20 20 ಅಂತ ಅದೇ ರೋಡ್ ಕಂಪ್ಲೀಟ್ ವೈಡನಿಂಗ್ ಆಗ್ತಾ ಇದೆಯೋ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇದು ಮಾಡ್ತಾರೆ. ಸೊ ಈ ಪಾಯಿಂಟ್ ಇದ್ದಾಗ ನಾವು ಅದನ್ನ ಕಂಪ್ಲೀಟ್ ಪ್ರಾಜೆಕ್ಟ್ ಎಷ್ಟು ಕಿಲೋಮೀಟರ್ ಇಂದ ಎಷ್ಟು ಕಿಲೋಮೀಟರ್ ಚೈನೇಜ್ ಅಂತ ತಗೋಬೇಕಾಗತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಅವರಿಗೆ ಯಾವ ರೀತಿ ಪ್ರಶ್ನೆ ಮಾಡಬಹುದು, ಇಲ್ಲಿ ಏನ್ ಕೆಲಸ ಆಗ್ಬಹುದು ಅಂತ ಹೇಳ್ತೀವಿ. ಈಗ ಇದಕ್ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಓಕೆ ಆಯ್ತು, ಈ ಪಬ್ಲಿಕ್ ಹಿಯರಿಂಗ್ ಮಾಡಿದ್ರು, ಸೊ ನಾವೆಲ್ಲ ಅಬ್ಜೆಕ್ಷನ್ ಮಾಡಿದ್ವಿ. ಸರ್ಕಾರ ಅಂದ್ರೆ ನಮ್ಮ ಅರಣ್ಯಾಧಿಕಾರಿಗಳು ಅಥವಾ ಟ್ರೀ ಆಫೀಸರ್. ಸೊ ಟ್ರೀ ಆಫೀಸರ್ ಯಾರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಟ್ರೀ ಆಫೀಸರ್ ಯಾರು? ಸೊ ಸಾಕಷ್ಟು ವಿಚಾರಗಳಲ್ಲಿ ನಾವ್ ಏನಂತ ಅನ್ಕೊಂತೀವಿ, ಅಲ್ಲಿಯ DCF ಟ್ರೀ ಆಫೀಸರ್ ಅಂತ ಅನ್ಕೊಂಡಿದೀವಿ, ನನಗ್ ಗೊತ್ತಿದ್ದಂಗೆ. ಸೊ ಎಲ್ಲರೂ ಹಂಗೆ ಅಂತ ಅನ್ಕೊಂಡಿದಾರ, ಹೌದಲ್ಲ? ಹೌದೌದು. ಓಕೆ. ಸೊ ಅದಕ್ಕೆ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಸೆಕ್ಷನ್ 6 ಒಳಗಡೆ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ HOFF ಹೆಡ್ ಆಫ್ ಫಾರೆಸ್ಟ್ ಫೋರ್ಸಸ್ ಗೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಆಫ್ ಟ್ರೀ ಆಫೀಸರ್ಸ್ ಅಂತ ಹೇಳಿ. ಅದ್ರೊಳಗಡೆ 2016 ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ನೋಟಿಫಿಕೇಶನ್ ಏನ್ ಹೇಳುತ್ತೆ ಅಂದ್ರೆ, ಯಾವ ಯಾವ ಭಾಗದಲ್ಲಿ ಯಾವ ಯಾವ ವ್ಯಕ್ತಿ ಟ್ರೀ ಆಫೀಸರ್ ಆಗಿ ಕೆಲಸ ಮಾಡ್ಬೇಕು ಅಂತ. ಸೊ ಇದನ್ನ ಯಾಕೆ ನಾ ಹೇಳ್ತಾ ಇದ್ದೀನಿ ಅಂದ್ರೆ, 90% ಆಫ್ ದ ಕೇಸ್ ನಾನು ಇವತ್ತವರೆಗೂ ನನ್ನ ಎಕ್ಸ್ಪೀರಿಯನ್ಸ್, ನಾನು ಇವತ್ತವರೆಗೂ ನೋಡಿರೋ ಪ್ರಕಾರದಲ್ಲಿ ಎಲ್ಲೂ ಕೂಡ ಟ್ರೀ ಆಫೀಸರ್ ಯಾರಾಗಿರ್ತಾರೆ ಅವರು ಬಂದ್ ಕೂತಿರಲ್ಲ. ಅವರಿಗೆ ಗೊತ್ತಿರಲ್ಲ ನಾನ್ ಟ್ರೀ ಆಫೀಸರ್ ಹೌದೋ ಅಲ್ವೋ ಅಂತಂದು. 90% ಆಫ್ ದ ಕೇಸು ACF ಟ್ರೀ ಆಫೀಸರ್ ಆಗೋ ಜಾಗ DFO ಆಗಿರ್ತಾರೆ, DFO ಆಗೋ ಜಾಗದಲ್ಲಿ RFO ಆಗಿರ್ತಾರೆ. ಇದ್ರೊಳಗಡೆ ಏನ್ ಬರುತ್ತೆ, ನಾನು ಇದಕ್ ಸಂಬಂಧಪಟ್ಟಂಗೆ ಒಂದು ನೋಟಿಫಿಕೇಶನ್ ನ ಇದಾದ್ಮೇಲೆ ಶೇರ್ ಮಾಡ್ತೀನಿ. ಆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, 2016 ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಒಳಗಡೆ ಲಾಸ್ಟ್ ಪೇಜ್ ನಂಬರ್ ಆಲ್ಮೋಸ್ಟ್ ನಿಮಗೆ 17-18 ಶೆಡ್ಯೂಲ್ 1 ಮತ್ತೆ ಶೆಡ್ಯೂಲ್ 2 ವಿಲೇಜಸ್ ಅಂತ ಬರುತ್ತೆ. ಸೊ ಶೆಡ್ಯೂಲ್ 1 ಅಥವಾ ಶೆಡ್ಯೂಲ್ 2 ವಿಲೇಜ್ ಅಲ್ಲಿ ಶೆಡ್ಯೂಲ್ 1 ಗೆ ಯಾರು ಟ್ರೀ ಆಫೀಸರ್ ಆಗಿರ್ತಾರೆ, ಶೆಡ್ಯೂಲ್ 2 ವಿಲೇಜ್ ಬಂದ್ರೆ ಯಾರು ಟ್ರೀ ಆಫೀಸರ್ ಆಗಿರ್ತಾರೆ. ಆಮೇಲೆ 70% ಆಫ್ ದ ಟೈಮ್ ಸಿಟಿ ಲಿಮಿಟ್ ಅಲ್ಲಿ ಇದೀವಿ ಅಂತ ಅನ್ಕೋಣ. ಎನಿ ನಗರಸಭೆ, ಪುರಸಭೆ ಅಥವಾ ನಮ್ಮ ಸಿಟಿ ಕಾರ್ಪೊರೇಷನ್ ಈ ತರ ಜಾಗದಲ್ಲಿ ಇದ್ದಾಗ ಟ್ರೀ ಆಫೀಸರ್ ಆಗಿರಲ್ಲ, RFO ಆಗಿರಲ್ಲ. ಈ ಕನ್ಸರ್ನ್ಡ್ ACF ವಿಲ್ ಬಿ ದ ಟ್ರೀ ಆಫೀಸರ್. ನಾವು ಇವತ್ತರೆಗೂ ಏನ್ ಮಾಡಿರ್ತೀವಿ, ಅವರೆಲ್ಲ ಪಬ್ಲಿಕ್ ಹಿಯರಿಂಗ್ ಮಾಡಿ, ಸೊ ನಮ್ ಕಡೆ ಆಗತ್ತೆ ಅಂದ್ರೆ ನಾವು ಸುಮ್ನಿರ್ತೀವಿ. ಸೊ ನಮ್ಮಿಂದ ನಾವ್ ಏನ್ ಅನ್ಕೊಂಡಿದೀವಿ ಅವತ್ತಿನ ದಿನ ಅಷ್ಟ್ ಜನ ಬರಲ್ಲ ಅಥವಾ ನಮ್ಮ ಎಗೇನ್ಸ್ಟ್ ಆಗ್ತಾ ಇದೆ, ಮರ ಕಡಿತಾ ಇದಾರೆ ಅಂತ ಅನ್ಕೊಂಡಾಗ ನಾವ್ ಒಂದೇ ಪ್ರಶ್ನೆ ಮಾಡೋದು, ನೀವ್ ಯಾರು? ನಾನ್ ಟ್ರೀ ಆಫೀಸರು. ಇಲ್ಲಿ ನಿಮಗೆ ಅಥಾರಿಟಿನೇ ಇಲ್ಲ. ಸೊ ಅಥಾರಿಟಿ ಇಲ್ಲ ಅಂದ್ರೆ ಮೀಟಿಂಗ್ ಬೈಂಡ್ ಅಪ್ ಆಗತ್ತೆ, ಇನ್ನೊಂದ್ಸತಿ ಕೊಡ್ತಾರೆ. ಅವಾಗ ನಾವ್ ವಿತ್ ಇನ್ನ ಪ್ರಿಪರೇಷನ್ ಇಂದ ನಾವ್ ನೆಕ್ಸ್ಟ್ ಸತಿ ನಾವ್ ಮಾಡ್ಬೋದಾಗತ್ತೆ. ಸೊ ಹಂಗಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕಾಗಿರೋದು ನೆಕ್ಸ್ಟ್ ಏನು ಅಂತಂದ್ರೆ, ಟ್ರೀ ಆಫೀಸರ್ ಅಂತ ಹೇಳಿ ಅವರು ಪೇಪರ್ ಅಲ್ಲಿ ಸುಮ್ನೆ ಕೊಟ್ಟಿರ್ತಾರೆ, ಅವರೇ ಟ್ರೀ ಆಫೀಸರು ಅಲ್ಲೋ ಅನ್ನೋದಕ್ಕೆ ಒಂದು ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ಓದಿ, ಅದು 173 ಜಾಗ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಜಾಗಕ್ಕೆ ಸಂಬಂಧಪಟ್ಟಂಗೂ ನೋಟಿಫಿಕೇಶನ್ ಮಾಡಿದ್ದಾರೆ. ನೀವ್ ಯಾವ ಭಾಗದಲ್ಲಿದ್ದೀರೋ ಅದಷ್ಟನ್ನು ಶೇರ್ ಮಾಡ್ತೀನಿ. ನಿಮ್ಮ ಭಾಗಕ್ಕೆ RFO ಯಾರು ಅಥವಾ ಟ್ರೀ ಆಫೀಸರ್ ACF ಬರ್ತಾರೋ, RFO ಬರ್ತಾರೋ ಅಥವಾ DFO ಬರ್ತಾರೋ ಅನ್ನೋಂಥದ್ದನ್ನ ದಯಮಾಡಿ ನೀವು ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನಾವು
ಮೆಕ್ಯಾನಿಸಮ್ ಫಾರ್ ದ ಟ್ರೀ ಕಟ್ಟಿಂಗ್, ರೋಡ್ ಸೈಡ್ ಟ್ರೀ ಕಟ್ಟಿಂಗ್ ಅನ್ಲಿಕ್ಕೆ ಎಲ್ಲರಿಗೂ ನಮಗೆ ಗೊತ್ತಿದೆ. ಮುಂಚೆ ಏನಾಗ್ತಾ ಇತ್ತು, ಮರ ಕಡಿತಾ ಇದ್ರು, ಮರಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕಟ್ಟಿಸ್ಕೊಂತಾ ಇದ್ರು. ಯಾಕೆ ಬಂತಿದು? ಅಷ್ಟೇ ಇದ್ದಿದ್ದು. ಆದ್ರೆ ಏನಾಗತ್ತೆ, ನಮ್ಮಲ್ಲಿ 2017ರಲ್ಲಿ ನಿಮಗೆ 16-17ರಲ್ಲಿ ಏನಾಗತ್ತೆ, ಒಂದ್ ಕೇಸ್ ಫೈಲ್ ಆಗತ್ತೆ. 13ರಲ್ಲಿ ಕೇಸ್ ಫೈಲ್ ಆಗತ್ತೆ. ಎಲ್ಲಿ ನಮ್ಮ ಡೆಲ್ಲಿ ಬೆಂಚ್ ಒಳಗಡೆ 1:10 ನನ್ನ ಮರಕ್ಕೆ ಸಂಬಂಧಪಟ್ಟಂಗ, ಅಂದ್ರೆ ಒಂದು ಮರ ಕಡಿದ್ರೆ 10 ಗಿಡ ಹಾಕ್ಬೇಕು ಅಂತ ಹೇಳಿ ಆ NGT ಆರ್ಡರ್ ಇಂದ ಎಲ್ಲ ಕಡೆ ಪ್ರಚಾರ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಏನಾಗತ್ತೆ, 2016ರಲ್ಲಿ ನಮ್ಮಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ. ಆ ಗೌರ್ಮೆಂಟ್ ಆರ್ಡರ್ 2017 ಗೌರ್ಮೆಂಟ್ ಆರ್ಡರ್ ನಂಬರ್ FEE 168 FDP 2017 ಡೇಟೆಡ್ 6/12/2018 2018ರಲ್ಲಿ ಮಾಡ್ತಾರೆ. ಈ ಆರ್ಡರ್ ಬಂದಾಗಿಂದ ನಾವು ಏನಾಗಿದೆ ಅಂದ್ರೆ, ಒಂದು ಮರ ಕಡಿದ್ರೆ ಅದರ ಬದಲಾಗಿ 10 ಸಸಿಗಳನ್ನ ನೆಡ್ಬೇಕು. ಅಂದ್ರೆ ಆ ಒಂದು ಮರದ ಟೋಟಲ್ ವ್ಯಾಲ್ಯೂಯೇಷನ್, ಆಮೇಲೆ 10 ಗಿಡಕ್ಕೆ ಏನ್ ವೆಚ್ಚ ಆಗತ್ತಲ್ಲ 10 ಗಿಡ, ಆಮೇಲೆ ರೋಡ್ ಸೈಡ್ ಏನ್ ಮರ ಕಡಿತಾ ಇದಾರಲ್ಲ, ಎಷ್ಟು ಕಿಲೋಮೀಟರ್ ರೋಡ್ ವೈಡನಿಂಗ್ ಮಾಡ್ತಾ ಇದ್ದಾರೆ, ಅಷ್ಟು ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 3 ಲಕ್ಷ ರೂಪಾಯಿಗೆ ಕಟ್ಟಿಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 10 ಕಿಲೋಮೀಟರ್ ರೋಡ್ ವೈಡನಿಂಗ್ ನಡೀತಿದೆ. ಸೊ ಅವತ್ತಿನ ಕಾಲಕ್ಕೆ ನಾನು 2018 ಹೇಳ್ತಾ ಇರೋದು, 1 ಕಿಲೋಮೀಟರ್ 3 ಲಕ್ಷಕ್ಕೆ 10 ಕಿಲೋಮೀಟರ್ 30 ಲಕ್ಷ ಆಯ್ತು. ಆ ಇಡೀ 10 ಕಿಲೋಮೀಟರ್ ಟೋಟಲ್ ಸ್ಟ್ರೆಚ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅವತ್ತಿಗೆ ಅಲ್ಲೊಂದು 500 ಮರ ಇತ್ತು ಅಂದ್ರೆ 500 × 10 5,000 ಮರ, 5,000 ಮರಕ್ಕೆ ದುಡ್ಡು ಕಟ್ಟಿಸ್ಕೋಬೇಕಾಗಿತ್ತು. ಅದರ ಜೊತೆಗೆ ನಿಮಗೆ ಕಿಲೋಮೀಟರ್ 3 ಲಕ್ಷ, 5,000 ಮರಕ್ಕೆ ದುಡ್ಡು, ಆಮೇಲೆ ಆ 500 ಮರದ ವ್ಯಾಲ್ಯೂಯೇಷನ್ ಏನ್ ಬಂತು ಆ ವ್ಯಾಲ್ಯೂಯೇಷನ್ ಕೂಡ ಕಟ್ಟಬೇಕಿತ್ತು ಒಂದು. ಆದ್ರೆ ಅದನ್ನ 2020ರಲ್ಲಿ ಅಪ್ಗ್ರೇಡ್ ಮಾಡಿ 1 ಕಿಲೋಮೀಟರ್ಗೆ 3 ಲಕ್ಷ ರೂಪಾಯಿ ಇರೋಂಥದ್ದನ್ನ 9,06,050 ರೂಪಾಯಿ ಆಸ್ ಆನ್ ಟುಡೇ. 1 ಕಿಲೋಮೀಟರ್ ರೋಡ್ ವೈಡನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಡಿಸ್ಟ್ರಿಕ್ಟ್ ರೋಡ್ಸ್, ವಾಟ್ ಎವರ್, ಯಾವುದೇ ಒಂದು ಸಂಬಂಧ, ಯಾವುದೇ ಒಂದು ರಸ್ತೆಗಾಗಿರ್ಬೋದು, 1 ಕಿಲೋಮೀಟರ್ಗೆ 9,06,050 ರೂಪಾಯಿ ಪ್ಲಸ್ ಒಂದು ಗಿಡಕ್ಕೆ 1:10 ಪ್ರಕಾರ ಒಂದು ಗಿಡಕ್ಕೆ 411 ರೂಪಾಯಿ 27 ಪೈಸೆ ಕಟ್ಟಿಸ್ಕೋಬೇಕಾಗತ್ತೆ. ಸೊ ಇದು ಇಲ್ಲಿ ಇನ್ನ ಒಂದು ಪ್ರಾವಿಷನ್ ಏನು ಅಂತಂದ್ರೆ, ಎಷ್ಟೊಂದ್ಸತಿ ನಮ್ಮಲ್ಲಿ ಅಲ್ಲ ನಾವು ಇಲ್ಲಿ ನಮ್ಮ ಊರಲ್ಲಿ ಅಥವಾ ನಮ್ಮ ತಾಲೂಕು ಅಥವಾ ನಮ್ಮ ಎಲ್ಲೋ ಒಂದ್ ಕಡೆ ಮರ ಕಡ್ದಿದ್ದಾರೆ, ಬೇರೆ ಎಲ್ಲೋ ಕಡೆ ಗಿಡ ನೆಟ್ಟಿದ್ದಾರೆ, ಆಗ ಪ್ರಾವಿಷನ್ ಇದೆಯಾ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ಬೋದು. ಸೊ ಈ ನೋಟಿಫಿಕೇಶನ್ ಕಳಿಸ್ಕೊಡ್ತೀನಿ. ಸೊ ಈ ನೋಟಿಫಿಕೇಶನ್ ಒಳಗಡೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಫಸ್ಟ್ ಪ್ರಿಫರೆನ್ಸು ಆ ತಾಲೂಕು, ಆ ಜಿಲ್ಲೆ, ಆ ಭಾಗದಲ್ಲೇ ಕೊಡ್ಬೇಕು. ಅಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಬೇರೆ ಕಡೆ ಹೋಗ್ಬೇಕು ಅಂತ ತುಂಬಾ ಕ್ಲಿಯರ್ ಕಟ್ ಆಗಿ ಬರ್ದಿದ್ದಾರೆ. ಬಟ್ ಇದನ್ನೆಲ್ಲೂ ಫಾಲೋ ಮಾಡ್ತಾ ಇಲ್ಲ. ಸೊ ನಾವ್ ಇದನ್ನ ಈ ಆರ್ಡರ್ಗಳನ್ನೆಲ್ಲ ಇಟ್ಕೊಂಡು ಯಾವುದೇ ಒಂದು ಪಬ್ಲಿಕ್ ಹಿಯರಿಂಗ್ ಆದಾಗ ಸೊ ಇದಿಷ್ಟನ್ನು ಇಟ್ಕೊಂಡು ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ 100% ಅವ್ರು ಒಪ್ಕೋಬೇಕಾಗತ್ತೆ. ಆಮೇಲೆ ಒಂದು ಪ್ರಶ್ನೆ ಇದೆ, ಸಾರಿ ಟು ಡಿಸ್ಟರ್ಬ್. ಇದು ಕಟ್ಟಬೇಕಾಗಿತ್ತು ಅಂತಿರಲ್ಲ, ಅದು ಗವರ್ನಮೆಂಟ್ ಪ್ರಾಜೆಕ್ಟ್ ಮಾಡೋರು ಯಾರಪ್ಪ? ಎ ಕ್ಲಾಸ್ ಕಾಂಟ್ರಾಕ್ಟರ್ ಯಾರು? ಆ ಎ ಕ್ಲಾಸ್ ಕಾಂಟ್ರಾಕ್ಟರ್ ಅವ ಸರ್ಕಾರ ಕಟ್ಟಬೇಕಾ? ಇದು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು PWD ರಸ್ತೆ ಆಗ್ತಾ ಇದೆ. ಆ ರಸ್ತೆಯ ಟೋಟಲ್ ವ್ಯಾಲ್ಯೂಯೇಷನ್ ಏನಿದೆ DPR ಅಂತ ಮಾಡ್ಕೊಂತಾರೆ, ವರ್ಕ್ ಆರ್ಡರ್ ಅಂತ ಮಾಡ್ಕೊಂತಾರೆ, ಒಂದು 5 ಕೋಟಿ ರೂಪಾಯಿ ದುಡ್ಡು ಅಂತ ಇಟ್ಕೊಂತಾರೆ ಅನ್ಕೋಣ. ಆ 5 ಕೋಟಿ ರೂಪಾಯಿ ದುಡ್ಡಲ್ಲಿ ಅವರು 10 ಕಿಲೋಮೀಟರ್ ರಸ್ತೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಾಸ್ಟ್ ಅನ್ನು ಕೂಡ ಟ್ರೀ ಕಟಿಂಗ್ ಕಾಸ್ಟ್ ಅಲ್ಲಿ ಹೆಂಗೆ ಅಂದ್ರೆ ಮಿಸಲೇನಿಯಸ್ ಅಂತ ತೋರಿಸ್ಕೋಬೇಕಾಗತ್ತೆ. ಅಲ್ಲಿ ಲೈಟ್ ಪೋಲ್ ಶಿಫ್ಟಿಂಗು, UGD ಲೈನ್ ಶಿಫ್ಟಿಂಗು, ವಾಟರ್ ಲೈನ್ ಶಿಫ್ಟಿಂಗ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಗಿಡ ಮರಗಳಿಗೆ ಸಂಬಂಧಪಟ್ಟಂಗೆ ಕೂಡ ಅವ್ರು ದುಡ್ಡು ಇಡ್ಕೋಬೇಕಾಗತ್ತೆ. ಅದು ಗೌರ್ಮೆಂಟ್ ಟ್ರಾನ್ಸ್ಫರ್ ಆಗ್ಬೇಕಾಗತ್ತೆ. PWD ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೋ, ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೋ, ಅಥವಾ ಗ್ರಾಮ ಪಂಚಾಯತಿಯವರೋ ವಾಟ್ ಎವರ್ ಯಾರು ಸಂಬಂಧಪಟ್ಟ ಆಫೀಸರ್, ಯಾರು ಯೂಸರ್ ಏಜೆನ್ಸಿ ಯಾರು ಇರ್ತಾರೆ ಅವರು ಇದನ್ನ ಕಟ್ಟಬೇಕಾಗತ್ತೆ. ಸೊ ಇದು ಒಂದಾಯ್ತು. ಇದ್ರ ಜೊತೆಗೆ ಇದು ಒಂದ್ ಕಡೆ ಆರ್ಡ್ರು,
ಇನ್ನ ಒಂದ್ ಕಡೆಗೆ ಏನಾಗತ್ತೆ, ಇಷ್ಟಕ್ಕೆ ನಿಲ್ಲಲ್ಲ. ಸೊ ಮೊದಲನೇದು 1 ಕಿಲೋಮೀಟರ್ಗೆ ಪ್ರಸ್ತುತ ಇರೋದು 9,06,050 ಜೊತೆಗೆ ಒಂದು ಗಿಡಕ್ಕೆ 411 ರೂಪಾಯಿ 27 ಪೈಸಾ ಪ್ಲಸ್ ಆ ಮರದ ವ್ಯಾಲ್ಯೂಯೇಷನ್. ಇದ್ರ ಜೊತೆಗೆ ಅದು ತಾಲೂಕ್ ಪಂಚಾಯತಿ ರೋಡು ಅಥವಾ ZP ರೋಡು ಅಥವಾ ನ್ಯಾಷನಲ್ ಹೈವೇ ಬಿಟ್ಟಿ NH ಅಥವಾ NHAI ಬಿಟ್ಟಿ ಇನ್ ಯಾವುದೇ ರಸ್ತೆಗಳಲ್ಲಿ ಮರಗಳನ್ನ ಕಡಿದ್ರೆ 2016ರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಒಂದು ಆರ್ಡರ್ ಮಾಡ್ತಾರೆ. ಏನಂತಂದ್ರೆ 2015 ಸೆಪ್ಟೆಂಬರ್ 9ರಲ್ಲಿ ಒಂದು ಆದೇಶ ಬರುತ್ತೆ, ಗ್ರೀನ್ ಹೈವೇ ಪಾಲಿಸಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಾರೆ. ಅದನ್ನ ಕಾಪಿ ಮಾಡ್ಕೊಂಡು ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಹೆದ್ದಾರಿಗಳು ಮತ್ತೆ ನ್ಯಾಷನಲ್ ಹೈವೇ ಬಿಟ್ಟು ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅವರು 2021-2017 ಅಲ್ಲಿ ಒಂದು ಸರ್ಕಾರಿ ಆದೇಶ ಮಾಡ್ತಾರೆ. ಅಪಾಜಿ 152 AF 2016 ಅಂತ ಹೇಳ್ಬಿಟ್ಟು ಒಂದು ಗವರ್ಮೆಂಟ್ ಆರ್ಡರ್ ಮಾಡ್ತಾರೆ. ಈ ಗವರ್ಮೆಂಟ್ ಆರ್ಡರ್ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ರಸ್ತೆ, ಈಗ ನಾನು ಏನ್ ಹೇಳಿದ್ನಲ್ಲ ಆ ಅಮೌಂಟ್ ನ ಬಿಟ್ಟು ಆ ರಸ್ತೆಯ ಅಕ್ಕಪಕ್ಕ, ಆ ರಸ್ತೆಯ ಇಕ್ಕೆಲಗಳಲ್ಲೇ ಬೇರೆ ಕಡೆ ಇಲ್ಲ, ಆ ರಸ್ತೆಯ ಇಕ್ಕೆಲಗಳಲ್ಲಿ ಹಸಿರೀಕರಣ ಮಾಡ್ಲಿಕ್ಕೋಸ್ಕರ 1% ಅಂದ್ರೆ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ, ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ 10 ಕೋಟಿ ರೂಪಾಯಿ ಅಂತಂದ್ರೆ 10 ಕೋಟಿಯ 1%. ಸೊ 1 ಕೋಟಿಗೆ 1 ಲಕ್ಷ ರೂಪಾಯಿ, 10 ಕೋಟಿ 10 ಲಕ್ಷ ರೂಪಾಯಿ ಸರ್ಕಾರ ಕಟ್ಟಬೇಕು, ಅವರು ಈ ಹಸಿರೀಕರಣಕ್ಕೆ ಮೀಸಲಾಗಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಿ ಆದೇಶ ಇದೆ. ಸೊ ಇದನ್ನು ಕೂಡ ನಾವು ಫಾಲೋ ಮಾಡಿಸ್ಬೇಕಾಗತ್ತೆ. ಸೊ ನಮ್ಮ ಶಿವಮೊಗ್ಗದಲ್ಲಿ ನ್ಯಾಷನಲ್ ಹೈವೇ ಮತ್ತೆ NH ಮತ್ತೆ NHAI ಬಿಟ್ಟು ಇನ್ನು ಉಳಿದವ್ರು ಯಾರೇ ರೋಡ್ ಮಾಡಿದ್ರು ನಾವು ಈ ಸರ್ಕಾರಿ ಆದೇಶನು ಕೂಡ 1% ದುಡ್ಡನ್ನು ಕಟ್ಟಿಸ್ಕೊಂತ ಇದೀವಿ. ಸಾಲದು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗ ಅವಾಗ್ಲೇ 1:10 ಒಂದು ಮರಕ್ಕೆ 10 ಗಿಡಕ್ಕೆ ಏನ್ ಚಾರ್ಜ್ ಆಗತ್ತೆ ಮತ್ತೆ ಕಿಲೋಮೀಟರ್ಗೆ ಏನ್ ಚಾರ್ಜ್ ಆಗತ್ತೆ ಅದನ್ನು ಕಟ್ಟಿಸ್ಕೊಂತಿದೀವಿ. ಆಮೇಲೆ ಅವಾಗ್ಲೇ ಇನ್ನೊಂದು ಜಸ್ಟ್ ಒಂದ್ ಪ್ರಶ್ನೆ, ಈಗ ಯಾವ್ದೋ ಒಂದು ರಸ್ತೆ ನಡೀತಾ ಇದೆ, ರಸ್ತೆ ಒಳಗಡೆ ಒಂದು 20 ಕಿಲೋಮೀಟರ್ ರಸ್ತೆ ಇದೆ. ಆ 20 ಕಿಲೋಮೀಟರ್ ರಸ್ತೆ ಒಳಗಡೆ 2 ಕಿಲೋಮೀಟರ್ ಮಾತ್ರ ಮರ ಇದೆ, ಇನ್ನು ಉಳಿದಿದ್ದೆಲ್ಲ ಖಾಲಿ ಇದೆ. ಈ ಸಿಚುಯೇಷನ್ ಏನಾಗ್ಬೋದು ನಿಮ್ ಲೆಕ್ಕಕ್ಕೆ, ಅಥವಾ ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇರ್ಬೋದು ಇದಕ್ಕೆ? ಅಂದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ನಾನು ಏನ್ ಗವರ್ಮೆಂಟ್ ಆರ್ಡರ್ ಏನ್ ಹೇಳಿದ್ನಲ್ಲ, ಸೊ 2018 ಅಲ್ಲಿ ಏನ್ ಮಾಡಿದ್ರಲ್ಲ ಅದ್ರೊಳಗಡೆ ತುಂಬಾ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಎಷ್ಟು ನೀವು ಮರಗಳು ಕಡಿತಾ ಇದ್ದಾರೆ ಅನ್ನೋದಲ್ಲ, ಟೋಟಲ್ ಫ್ರಮ್ ಪಾಯಿಂಟ್ A ಟು ಪಾಯಿಂಟ್ B ಎಲ್ಲಿಂದ ಎಲ್ಲಿವರೆಗೂ ರಸ್ತೆ ಕಾಮಗಾರಿ ಆಗತ್ತೆ, ಎಲ್ಲಿಂದ ಎಲ್ಲಿವರೆಗೂ ಅಭಿವೃದ್ಧಿ ಆಗತ್ತೆ, ವೈಡನ್ ಆಗತ್ತೆ, ಅಲ್ಲಿಂದ ಪಾಯಿಂಟ್ A ಟು ಪಾಯಿಂಟ್ B ಅಲ್ಲಿ ಮರ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದಷ್ಟಕ್ಕೂ ಕೂಡ 1 ಕಿಲೋಮೀಟರ್ಗೆ 9 ಲಕ್ಷ ರೂಪಾಯಿ 9,06,000 ಕಟ್ಟಬೇಕು. ಬಟ್ ಇದನ್ನು ಕೂಡ ಎಲ್ಲೂ ಫಾಲೋ ಆಗ್ತಾ ಇಲ್ಲ, ನಾವ್ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಸ್ತಾ ಇದೀವಿ. ಓಕೆ, ಸೊ ಇದಿಷ್ಟ್ರೊಳಗಡೆ ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾಕಂದ್ರೆ ನಾನು ಅದಷ್ಟು ನಂದು ಇದು ಓಪನ್ ಆಗ್ತಾ ಇಲ್ಲ, ನಾನು ಡಾಕ್ಯುಮೆಂಟ್ಸ್ ಇದು ಮುಗಿದ ತಕ್ಷಣನೇ ಶೇರ್ ಮಾಡ್ತೀನಿ, ಅದು ಕ್ಲೀನ್ ಆಗಿ ನೇಮ್ ಮಾಡಿ ಒಂದೊಂದನ್ನೇ ಶೇರ್ ಮಾಡ್ತೀನಿ ನಿಮಗೆ. ಡೌಟ್ ಇದೆ ಏನಂದ್ರೆ, ಈಗ ನೀವ್ ಹೇಳಿದ್ರೆ ಸಪೋಸ್ ಹಾ ಸರ್ 20 ಮರ ಮಾಡ್ತಾರ ಅಂತ ಇಟ್ಕೊಳ್ಳೋಣ, ಓಕೆ, ಇವೆಲ್ಲಾ ಪ್ರಾವಿಷನ್ ಅನ್ವಯ ಆಗತ್ತಾ? ಈಗ ನೀವ್ ಹೇಳಿದ್ರ ಅಂದ್ರೆ 1 ಕಿಲೋಮೀಟರ್ಗೆ 9.06 ಲ್ಯಾಕ್ಸ್ ಅಂತ ಹೇಳಿದಾಗ ಕಿಲೋಮೀಟರ್ ಮಾಡಲ್ಲ, ಬರೀ 100 ಮೀಟರ್ ಮಾಡ್ತಾರೆ. ಒಂದು 20 ಅವಾಗಲೂ ಕೂಡ ಈಜಷ್ಟು ಮಾಡ್ಬೇಕಾ? ಅವರು ಪ್ರಾವಿಷನ್ ಇದೆಲ್ಲ ಅಪ್ಲೈ ಆಗತ್ತಾ? ಈಗ ಅಲ್ಲಿ ರೋಡ್ ವೈಡನಿಂಗ್ ಆಗ್ತಾ ಇದೆ, ಅಥವಾ ನೋಡಿ ಅಲ್ಲಿ 2 ತರ ಇದೆ. ಒಂದು ಡೇಂಜರಸ್ ಟ್ರೀ ಅಂತ ಹೇಳಿ ಕಡಿತಾರೆ, ಅಂದ್ರೆ ಆ ಮರ ಡೇಂಜರ್ ಇದೆ, ಆ ಮರ ಬೀಳಂಗಿದೆ ಅಥವಾ ಅದು ಟೊಳ್ಳಾಗಿದೆ, ಡೇಂಜರ್ ಇದೆ ಅಂತ ಕಡ್ದಾಗ ಇದು ಅಪ್ಲೈ ಆಗಲ್ಲ. ರಸ್ತೆ ಹೊಸದಾಗಿ ಕಾಮಗಾರಿ ಮಾಡೋ ಟೈಮಲ್ಲಿ ಅಥವಾ ರಸ್ತೆ ಅಗಲೀಕರಣ ಮಾಡೋ ಟೈಮಲ್ಲಿ ನೀವ್ ಹೇಳ್ದಂಗ್ 100, 200 ಬರೀ ಅರ್ಧ ಕಿಲೋಮೀಟರ್ ಮಾತ್ರ ಮಾಡ್ತಾ ಇದ್ದಾರೆ ಅಂತಂದ್ರು, ಆ 9 ಲಕ್ಷ ಡಿವೈಡೆಡ್ ಬೈ 2 ಮಾಡ್ಬೇಕು, ಏನು 4.5 ಲಕ್ಷ ಬರುತ್ತೆ. ಆ 20 ಮರ ಕಡಿತಾ ಇದ್ದಾರೆ ಅಂದ್ರೆ 20ಕ್ಕೆ 200 ಗಿಡಕ್ಕೆ ಏನ್ ದುಡ್ಡು ಆಗತ್ತೆ ಆ ಗಿಡದ ದುಡ್ಡನ್ನ ಕಟ್ಬೇಕಾಗತ್ತೆ. ಆಮೇಲೆ ಆ 20 ಮರದ ಟೋಟಲ್ ವ್ಯಾಲ್ಯೂಯೇಷನ್ ಏನಾಗಿದೆ ಅದನ್ನ ಕೊಡ್ಬೇಕಾಗತ್ತೆ. ಅದು ರಾಜ್ಯ ಹೆದ್ದಾರಿಗಿಂತ ಕಡಿಮೆ ದರ್ಜೆಯಲ್ಲಿದ್ರೆ ಈ 1%, ಈ ಅರ್ಧ ಕಿಲೋಮೀಟರ್ ಫಾರ್ ಎಕ್ಸಾಂಪಲ್ ಟೋಟಲ್ 1 ಕೋಟಿ ರೂಪಾಯಿ ಆಗ್ಬಹುದು ಅಂತ ಅನ್ಕೋಣ. ಆ 1 ಕೋಟಿ ರೂಪಾಯಲ್ಲಿ 1% ಅಂದ್ರೆ 1 ಲಕ್ಷ ರೂಪಾಯಿ ಒಂದ್ ಕಡೆ,
ಅರ್ಧ ಕಿಲೋಮೀಟರ್ ನಮ್ಮ ಗೌರ್ಮೆಂಟ್ ಆರ್ಡರ್ ಪ್ರಕಾರ 4.5 ಲಕ್ಷ ಕಟ್ಟಬೇಕು. 200 ಸಸಿಗೆ ಎಷ್ಟಾಗತ್ತೆ ಅಷ್ಟು ದುಡ್ಡು ಕಟ್ಟಬೇಕಾಗತ್ತೆ. ಆ 20 ಮರಕ್ಕೆ ಏನ್ ದುಡ್ಡು ಆಗತ್ತೆ ಇಷ್ಟನ್ನು ಕಟ್ಟಬೇಕಾಗತ್ತೆ. ಈಗ ಕಟ್ಟುವುದು 1 ಮಿನಿಟ್, ಕಟ್ಟುವ ವಿಷಯ ದುಡ್ಡಲ್ಲ, ದುಡ್ಡು ಅವ್ರದ್ದು ನಮ್ದೇನಲ್ಲ, ಅವ್ರದ್ದು ಸರ್ಕಾರದ ದುಡ್ಡನ್ನು ಈ ಕೈಯಿಂದ ಆ ಕಡೆ ಕೊಡುವಂತದ್ದು. ಇಲ್ಲಿ ವಿಷಯ, ಮುಖ್ಯ ವಿಷಯ ಏನ್ ಗೊತ್ತಿದೆಯಾ, ಇವತ್ತು ನಾವು ಒಂದು ವಿಷಯವನ್ನು ಮರ್ತು ಬಿಟ್ಟಿದ್ದೇವೆ ನೋಡಿ. ಕಡಿಯುವುದಂತ ಹೇಳಿ ಅಷ್ಟು ಸಾಮಾನ್ಯವಾಗಿ ಹೇಳಿಕ್ ಬರಲ್ಲ. ಟ್ರೀ ಅಥಾರಿಟಿ ಅಂತ ಅಲ್ಲ, ಯಾವುದೇ ಇರ್ಲಿ, ಟ್ರೀ ಅಥಾರಿಟಿ ಸೆಕ್ಷನ್ ಅಲ್ಲಿ ಇದೆ, ಮರಗಳನ್ನು ಸ್ಥಳಾಂತರಿಸಬೇಕು ಅಂತ ಒಂದು ಪದ ಇದೆ. ಇದು ಸ್ಥಳಾಂತರ ಯಾರಿಂದ ಮಾಡಿಸ್ಬೇಕು? ಸ್ಪೆಷಲೈಸ್ಡ್ ಏಜೆನ್ಸಿ ಅವರು ಮಾಡುವುದಿಲ್ಲ, ಅದರಲ್ಲಿ ಪರಿಣತರು ಯಾರಿದ್ದಾರೆ ಏಜೆನ್ಸಿ. ಈ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಬರ್ಲಿಲ್ಲ. ನಮ್ಮ ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಒಳಗೆ ಇದೇ ವಿಷಯವನ್ನು ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ. ಈಗ ಅದು NGT ಅಲ್ಲಿ ಇದೆ, ಅದು ನಾವು ಆಲ್ರೆಡಿ ವಿನ್ ಆಗಿದ್ದೇವೆ. ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವರಿಗೆ ಸೆಕ್ರೆಟರಿ ಮಾರ್ತನವನಿಗೆ ಡೈರೆಕ್ಷನ್ ಕೊಟ್ರೆ ನಾವು ಕಳಿಸಿದ್ದೇವೆ, ನೋಡಪ್ಪ ಈ ರೀತಿ ಇದು NGT ಅವರು ಆರ್ಡರ್ ಮಾಡಿದ್ದಾರೆ, ನೀನು ಇದನ್ನು ಅಡಾಪ್ಟ್ ಮಾಡು ಅಂತ ಹೇಳಿ. ಅವನು ಪತ್ರನೇ ಬರೆಯುವುದಿಲ್ಲ ಇವರಿಗೆ, ಇಷ್ಟು ಕೇರ್ಲೆಸ್ ಇದೆ. ಅದಕ್ಕೋಸ್ಕರ ನಾವು ಇದ್ರಲ್ಲಿ ಕೂಡ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಲ್ಲಿ ಕೂಡ ಕಡಿಯುವ ವಿಷಯ ಬೇಡ ನಮ್ಗೆ ಜಾಸ್ತಿ, ಮರ ಸ್ಥಳಾಂತರ ಕೂಡ ಇದೆ, ಅದನ್ನು ನಾವು ಹೈಲೈಟ್ ಮಾಡ್ಬೇಕಾಗುತ್ತೆ. ಮರ ಸ್ಥಳಾಂತರ ಕಾನ್ಸೆಪ್ಟ್ ಇದುವರೆಗೆ ನಮ್ಮ ಸ್ಟೇಟ್ ಅಲ್ಲಿ ಅಡಾಪ್ಟ್ ಆಗಿಲ್ಲ, ಒಂದೇ ಒಂದು ಮರವನ್ನು ಸ್ಥಳಾಂತರಿಸ್ತಿಲ್ಲ. ಇದನ್ನು ಕೂಡ ನಮ್ಮ ಈ ಟ್ರೀ ಅಥಾರಿಟಿ ಸೆಕ್ಷನ್ ಒಳಗೆ ಇದೆ, ದಯಮಾಡಿ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಓಕೆ, ಸೊ ಈಗ ಬೆನೆಡಿಕ್ಟ್ ಸರ್ ಹೇಳ್ದಂಗೆ ಚಾಪ್ಟರ್ 4 ಒಳಗಡೆ ಡ್ಯೂಟೀಸ್ ಆಫ್ ದ ಟ್ರೀ ಅಥಾರಿಟಿ ಒಳಗಡೆ ಸೆಕ್ಷನ್ 7 ಬರುತ್ತೆ. ಸೊ ಅದ್ರೊಳಗಡೆ ಪಾಯಿಂಟ್ ನಂಬರ್ E ಅಲ್ಲಿ ಪ್ಲಾಂಟಿಂಗ್ ಅಂಡ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತದನ್ನ ಟ್ರೀ ಅಥಾರಿಟಿ ಏನಿರುತ್ತೆ ಅವರ ಜವಾಬ್ದಾರಿ ಕೊಟ್ಟಿರ್ತಾರೆ. ಜೊತೆಗೆ ಇದು ಬರೇ ಆ ಸೆಕ್ಷನ್ ಒಳಗಡೆ ಇತ್ತು, ಆದ್ರೆ ಅದು ಇವತ್ತವರೆಗೂ ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ಆದರೆ 18/7/2023 ಒಂದು ಆಫೀಸ್ ಮೆಮೊರಂಡಮ್ ಬರುತ್ತೆ. ಆಫೀಸ್ ಮೆಮೊರಂಡಮ್ ಶೇರ್ ಮಾಡ್ತೀನಿ. ಸೊ ಈ ಆಫೀಸ್ ಮೆಮೊರಂಡಮ್ ಬಂದಾಗಿಂದ ಮೊದಲನೇ ಪ್ರಿಯಾರಿಟಿ ಯಾವ್ದಾದ್ರು, ನಾನ್ ಕೇಳ್ತಾ ಇರೋದು ಇದಿಷ್ಟು ಮಾತಾಡ್ತಿರೋದು ಸ್ಟೇಟ್ ಹೈವೇ ಕೆಳಗಡೆ ದರ್ಜೆ ಇರೋ ಅಂತದ್ದು. ಸೊ ಯಾವುದೇ ಒಂದು ರಸ್ತೆ ಒಳಗಡೆ ಫಸ್ಟ್ ಆಪ್ಷನ್ ಮರನ ಉಡಿಸ್ಲಿಕ್ಕಾಗತ್ತೋ ಇಲ್ಲೋ ನೋಡ್ಬೇಕು. ಕಡಿಲೇಬೇಕು ಅನ್ನೋ ಸಂದರ್ಭ ಬಂದಾಗ ನೆಕ್ಸ್ಟ್ ಆಪ್ಷನ್ ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ಗೆ 18/7/2023 ಯಾವುದು ಕಾನೂನು ಇರ್ಲಿಲ್ಲ. ಅವಾಗ ಒಂದು ಆಫೀಸ್ ಮೆಮೊರಂಡಮ್ ಬಂತು, ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್, PCCF HOFF ಅವ್ರು ಮಾಡಿದ್ದಾರೆ. ಆವತ್ತಿನ ದಿನದಿಂದ ಈ ಸರ್ಕ್ಯುಲಾರ್ ನಾವು ಬಳಸ್ತಾ ಇದೀವಿ. ಯಾವುದೇ ಒಂದು ಮರನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಫೀಸಿಬಲ್ ಇದ್ದಾಗ ಈ ಮರನ ಈ ಆರ್ಡರ್ ಕೆಳಗಡೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಆಕ್ಟ್ ಅಲ್ಲಿ ಇದೆ, ಟ್ರಾನ್ಸ್ಪ್ಲಾಂಟೇಶನ್ ಆಕ್ಟ್ ಅಲ್ಲಿ ಇದೆ, ಟ್ರೀ ಅಥಾರಿಟಿ ಸೆಕ್ಷನ್ ಅಲ್ಲಿ ಇದೆ ನೋಡಿ. ಕರೆಕ್ಟ್ ಸರ್, ಇದೆ ಆದ್ರೆ ಗವರ್ಮೆಂಟ್ ಆರ್ಡರ್ ಬೇಡ, ಆಲ್ರೆಡಿ ಆಕ್ಟ್ ಅಲ್ಲ. ಕರೆಕ್ಟ್ ಸರ್, ಬಟ್ ಅದಕ್ಕೆ ಮೇಡಮ್ ಇಲ್ಲ ಹೇಳ್ತೀನಿ. ಇದಕ್ಕೆ ಏನಾಯ್ತು, 2018 ಡೆಹ್ರಾಡೂನ್ ಯೂನಿವರ್ಸಿಟಿ ಅವರು ಏನು ಫಾರೆಸ್ಟ್ರಿ ಡೆಹ್ರಾಡೂನ್ ಯೂನಿವರ್ಸಿಟಿ ಅವರು ಒಂದು ಪ್ರಪೋಸಲ್ ಕೊಡ್ತಾರೆ. ಅದಕ್ಕೆ ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ರಿಸರ್ಚ್ ಮಾಡಿ ಒಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ. ಆ ಪೇಪರ್ ಪಬ್ಲಿಷ್ ಆಧಾರದ ಮೇಲೆ 2023 ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಆ ಸರ್ಕ್ಯುಲಾರು ಮತ್ತೆ ನಿಮಗೆ ಅದ್ರ ಜೊತೆಗೆ ಆ ಬಂದಿರುವಂತಹ ಒಂದು ರಿಪೋರ್ಟ್ ಎರಡು ಆಧಾರವಾಗಿ ಇಟ್ಕೊಂಡು ನಾವ್ ಏನ್ ಕೆಲಸ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಅದ್ರೊಳಗಡೆ ಇದೆ. ನೀವು ಓದಿದ್ರೆ ಗೊತ್ತಾಗುತ್ತೆ ಫುಲ್. ಯಾಕೆ ಅಂದ್ರೆ ಅದ್ರೊಳಗಡೆ ಎಲ್ಲ ಡೀಟೇಲ್ ಆಗಿದೆ, ನೀವು ಅದನ್ನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಲ್ಲ, ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತಂದ್ರೆ ಸೊ ಮೊದಲನೇ ವಿಚಾರ ಯಾವ ಮರಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಮೊದಲನೇದು ಸೊ ಟ್ರಾನ್ಸ್ಪ್ಲಾಂಟ್. ಮೇಡಮ್ ನನ್ನ ಪ್ರಶ್ನೆಗೆ ನಾನು ಹೇಳ್ತೇನೆ ನೋಡಿ. ಮೇಡಮ್, ನಮ್ಮ ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಒಳಗೆ ಇಲ್ಲಿ ಟ್ರೀ ಪ್ಲಾಂಟೇಶನ್ ಗೆ ಅವರು ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೀಸ್ ವಿಲ್ ಬಿ ಟ್ರಾನ್ಸ್ಪ್ಲಾಂಟೆಡ್. ಅದು ಯಾವುದು? ಥ್ರೂ ಸ್ಪೆಷಲೈಸ್ಡ್ ಏಜೆನ್ಸಿ. ಅಂದ್ರೆ ನಮ್ಮ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಖಂಡಿತವಾಗಿಯೂ ನಿಮ್ಮ ಬೇಸಿಗೆ ಕಾಲದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ. ಅವರು ನಮ್ಮಲ್ಲಿ ಆ ಕಾನ್ಸೆಪ್ಟೇ ಬರ್ಲಿಲ್ಲ, ನಮ್ಮ ಇಂಡಿಯಾದೊಳಗೆ ಆ ಕಾನ್ಸೆಪ್ಟೇ ಬರ್ಲಿಲ್ಲ. ಅಂದ್ರೆ ಮರವನ್ನು ಸ್ಥಳಾಂತರಿಸ್ಬೇಕಂದ್ರೆ ನಮ್ಮ ಮಗು ಆದ್ರೆ ನಾವು ಅದನ್ನು ಉಳಿಸಬಹುದು.
ಇದು ಇದು ಏನ್ ಹೇಳ್ತದೆ, ಇದಕ್ಕೆ ಈ ಮರಗಳಿಗೆ ಜೀವ ಇಲ್ಲಲ್ಲ, ಅದು ಸತ್ತು ಅಂತಂದ್ರೆ ಒಂಥರ ಅಷ್ಟು ಹೀನಾಯವಾಗಿ ನೋಡ್ತಾ ಇದ್ದಾರೆ. ಇದನ್ನು ನೋಡಿ, ಮರಗಳನ್ನು ಕೊಲ್ಲುವ ಎಂಬ ಶಬ್ದವನ್ನು ತೆಗಿಲಿಬಾರ್ದು ಇವರು ಬಡ್ಡಿ ಮಕ್ಕಳು. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಎಷ್ಟು ಕ್ಲೀನ್ ಆಗಿ ಹೇಳಿದ್ದಾರೆ ಇವರು, ಇವತ್ತು ಮಾಡ್ತಾ ಇದ್ದಾರೆ, ಎಷ್ಟು ಅಧ್ವಾಂತ ಮಾಡ್ತಾ ಇದ್ದಾರೆ. ಇವರಿಗೆ ಏನಾಗ್ಬೇಕು? ಇವರ ಮಕ್ಕಳಾದ್ರೆ ಇವ್ರು ಬಿಡ್ತಿದ್ರ? ಅದಕ್ಕೋಸ್ಕರ ದಯಮಾಡಿ ದರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಟ್ರಾನ್ಸ್ಪ್ಲಾಂಟೇಶನ್, ಅದು ನಮ್ಮ ಇಂಡಿಯಾದೊಳಗೆ ಇಂಪ್ಲಿಮೆಂಟ್ ಆಗಿಲ್ಲ. ಇದು ಇಂಪ್ಲಿಮೆಂಟ್ ಆಗ್ಬೇಕು. ಇದು ಸ್ಪೆಷಲೈಸ್ಡ್ ಏಜೆನ್ಸಿ, ಇದ್ರ ಬಗ್ಗೆ ಬಹಳ ನಾವೇನು ಅದ್ರ ಬಗ್ಗೆ ಚರ್ಚೆ ಬೇಡ, ಯಾಕಂದ್ರೆ ಏಜೆನ್ಸಿಗಳು ಅದರಲ್ಲಿ ಪರಿಣಿತರು ಇರ್ತಾರೆ. ಸೊ ಇದನ್ನು ಇವರು ಗ್ಲೋಬಲ್ ಟೆಂಡರ್ ಕರೆಸಿ ಇದನ್ನು ಮಾಡಿಸ್ಬೇಕು ನ್ಯಾಷನಲ್ ಹೈವೇ ಅವರು. ಪ್ಲಸ್ ಅದು ಕಾನ್ಸೆಪ್ಟ್ ಇಲ್ಲಿ ಇಂಡಿಯಾಕ್ಕೆ ಹೊಸದಾಗಿ ಬರೋದು. ಇದುವರೆಗೆ ಒಂದೇ ಒಂದು ಮರವನ್ನು 30,000 ಕಿಲೋಮೀಟರ್ ನ್ಯಾಷನಲ್ ಹೈವೇವನ್ನು ಇವತ್ತು ವೈಡನ್ ಮಾಡಿದ್ದಾರೆ, ಒಂದೇ ಒಂದು ಮರ ಟ್ರಾನ್ಸ್ಪ್ಲಾಂಟ್ ಮಾಡಿಲ್ಲ. ಮುಂದೆ ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಹೇಳ್ತದೆ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೀಸ್ ವಿಲ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಅಂತ ಹೇಳಿ. ಅದೇ ರೀತಿ ನಮ್ಮ ಟ್ರೀ ಅಥಾರಿಟಿ ಒಳಗೆ ಕೂಡ ಟ್ರಾನ್ಸ್ಪ್ಲಾಂಟೇಶನ್ ಎಂಬ ಶಬ್ದ ಇದೆ, ಅದಕ್ಕೆ ಬೆಲೆನೇ ಇಲ್ಲ. ಕರೆಕ್ಟ್. ಸೊ ಸರ್ ಹೇಳ್ತಿರೋದು ಕರೆಕ್ಟ್. ಸೊ ಇಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದಿದೆ, ಬಟ್ ನಾವ್ ಅದನ್ನ ಎಲ್ಲೂ ಇವತ್ತರೆಗೂ ಒತ್ತು ಕೊಟ್ಟಿಲ್ಲ. ಸಾರ್ವಜನಿಕರು ಪ್ರತಿ ಒಂದು ಕಡೆನೂ ಕೂಡ ಆದಷ್ಟು ಮರ ಕಡಿಲೇಬೇಕು ಅಂದಾಗ ಮಾತ್ರ ಟ್ರಾನ್ಸ್ಪ್ಲಾಂಟೇಶನ್ ಅನ್ನುವ ಒಂದು ಇದನ್ನ ನಾವು ಬಳಸಿ ಎಷ್ಟಾಗತ್ತೋ ಅಷ್ಟು ಮರಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ, ಬೆನೆಡಿಕ್ಟ್ ಸರ್, ನನ್ನ ಪರ್ಸನಲ್ ಒಪಿನಿಯನ್, ಫೈಕಸ್ ಟ್ರೀಸ್ ಇದ್ರೆ ಮಾತ್ರ ನಾವು, ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದ್ರೆ, ಎಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಅಲ್ಲಿ ಮಾತ್ರ ಕೆಲಸ ಮಾಡ್ಬೇಕು. ಕೆಲವೊಂದು ಜಾತಿಯ ಮರಗಳು ಅವ್ರು ಎಂತದೇ ಡಿಪಾರ್ಟ್ಮೆಂಟ್ ಎಂತದೇ ಎಕ್ಸ್ಪರ್ಟ್ ಬಂದ್ರು ಕೆಲವೊಂದು ಟ್ರಾನ್ಸ್ಪ್ಲಾಂಟ್ ಆಗಲ್ಲ, ಪ್ರಾಕ್ಟಿಕಲಿ ಫೀಸಿಬಲ್ ಆಗಲ್ಲ. ಅಂತ ವಿಚಾರಗಳನ್ನ ನಾವು ಸಜೆಸ್ಟ್ ಮಾಡಕ್ ಹೋಗ್ಬಾರ್ದು. ಎಕ್ಸಾಟಿಕ್ ಯಾವ್ದನ್ನು ಯಾವ್ದೇ ಕಾರಣಕ್ಕೂ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು. ಫೈಕಸ್ ವೆರೈಟೀಸು ನಮ್ಮ ಕೀಸ್ಟೋನ್ ಸ್ಪೀಶೀಸ್ ಏನಿರುತ್ತೆ ಇಂತ, ಅಥವಾ ಕೆಲವೊಂದು ರೇರ್ ಎಂಡಮಿಕ್ ಸ್ಪೀಶೀಸ್ ಯಾವ್ದಿರುತ್ತೆ ಅಂತದಕ್ ಮಾತ್ರ ಪ್ರಿಫರೆನ್ಸ್ ಕೊಡಬೇಕು. ಯಾಕೆ ಅಂದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸುಮ್ನೆ ಅದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂಡ್ ಮನಿ ಅನ್ನೋದಕ್ಕೋಸ್ಕರ ಆದಷ್ಟು ನಾವು ಪ್ರಿಫರ್ ಮಾಡಲ್ಲ. ಈ ತರದ್ದು ನಮ್ಮ ಸ್ಪೀಶೀಸ್ ಇದ್ದಾಗ ನಾವು 100% ಅದನ್ನ, ಈವನ್ ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ ಹೈವೇ ವಿಚಾರವಾಗಿ ಬಂದಾಗೆ ನಾವು ಫೈಕಸ್ ಟ್ರೀಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಈಗ ಅದೆಲ್ಲ ವಾಪಸ್ ಬೆಳೆದ್ ಬಿಟ್ಟಿದೆ. ಶಿವಮೊಗ್ಗದಲ್ಲಿ ಸಾಕಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ, ಇಲ್ಲಿ ಆಗಿದೆ ಅದು. ಬಟ್ ಬೇರೆ ಕಡೆನೂ ನಿಂತ್ಕೊಂಡು ಈಗ ಕೆಲಸ ಮಾಡಿದ್ರೆ ಆಗತ್ತೆ. ಅದಕ್ಕೆ ತಕ್ಕಂಗೆ 2024 16 ಡಿಸೆಂಬರ್ 2024 ಬೆನೆಡಿಕ್ಟ್ ಸರ್ ಅವರ ಟೀಮ್ ಕಡೆಯಿಂದ ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿ ಗ್ರೀನ್ ಹೈವೇ ಪಾಲಿಸಿ ಇಂಪ್ಲಿಮೆಂಟೇಷನ್ ಕೇಳ್ಕೊಂಡಿದ್ರು. ಅದನ್ನ ಅದೇ ಪ್ರಕಾರ ಆರ್ಡರ್ ಆಗಿದೆ. ಸೊ ಆ ಆರ್ಡರ್ ಮೇಲ್ಗಡೆ ಈಗ ಇಂಪ್ಲಿಮೆಂಟೇಷನ್ ಈಗ ಅದು ಎಕ್ಸಿಕ್ಯೂಷನ್ ಹಾಕೊಂಡಿದ್ದಾರೆ. ಕಂಪಲ್ಸರಿ ಪ್ರತಿಯೊಂದು ನ್ಯಾಷನಲ್ ಹೈವೇ NH ಅಥವಾ NHAI ಅಂದ್ರೆ ಯಾವ ರಸ್ತೆ, ಇಷ್ಟೊತ್ತವರೆಗೂ ಮಾತಾಡಿದ್ದು ನಾನು ಯಾವುದು ನಮ್ಮ ಸ್ಟೇಟ್ ಹೈವೇಗಿಂತ ಸ್ಟೇಟ್ ಹೈವೇ ಮತ್ತೆ ಅದ್ರ ಕೆಳಗಡೆ ಇರೋ ಅಂತ ವಿಚಾರಕ್ಕೆ. ಸೊ ನ್ಯಾಷನಲ್ ಹೈವೇ ಮತ್ತೆ NHAI ಮತ್ತೆ NH ಅಂದ್ರೆ ಯಾವ ರಸ್ತೆ ಕಾಮಗಾರಿ 4th ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಕೆಳಗಡೆ ಬರುತ್ತೆ, ಅಲ್ಲಿ ನಾವು ಈ ಗ್ರೀನ್ ಹೈವೇ ಪಾಲಿಸಿ ಕಂಪಲ್ಸರಿ ಇಂಪ್ಲಿಮೆಂಟೇಷನ್ ಆಗ್ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟರೊಳಗಡೆ ಏನಾರ ಡೌಟ್ ಇದೆಯಾ? ಇಲ್ಲ, ಪ್ರತಿಯೊಂದು ಕಡೆಗೆ ಅದರದ್ದೇ ಟ್ರೀ. ಈಗ ಡೆಲ್ಲಿಗೆ ಒಂದು ಸಪರೇಟ್ ಇದೆ. ಇದು ನಾವೇನ್ ಮಾತಾಡ್ತಾ ಇರೋದು ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್ 1976 ಮಾತ್ರ ಮಾತಾಡ್ತಾ ಇರೋದು. ಸರ್, ನಾ ಇಲ್ಲಿ ಉಡುಪಿಯಿಂದ ಮಾತಾಡೋದು ಸರ್, ಶ್ರವಣ್ ಸರ್. ಇವತ್ತು ವಾಪಸ್ ಒಂದು ಫೈಕಸ್ ಟ್ರೀ ಕಟ್ ಮಾಡಿದ್ದಾರೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ. ಸೊ ನಾನೀಗ ಯಾರಿಗೆ ಅಪ್ರೋಚ್ ಮಾಡುದು ಸರ್? ಓಕೆ, ಸೊ ಫೈಕಸ್ ಟ್ರೀ ಕಟ್ ಮಾಡಿದ್ದಾರೆ ಅಂತಂದ್ರೆ, ಸೊ ಅದು ಎಷ್ಟು ದೊಡ್ಡದಂದ್ರೆ ತುಂಬಾ ದೊಡ್ಡದಿತ್ತ, ಹೆಂಗಿತ್ತು? ಆಲ್ಮೋಸ್ಟ್ 30 to 40 years. ಓಕೆ, ಸೊ ನೀವು ಕನ್ಸರ್ನ್ಡ್ RFO ಯಾರು ಇರ್ತಾರೆ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿ. ಸೊ ಬಿಕಾಸ್ ಫೈಕಸ್ ಟ್ರೀಸ್ ಏನಿದೆ ಅದು ದಟ್ ಇಸ್ ನಾಟ್ ಅನ್ ಎಕ್ಸಮ್ಟೆಡ್, ಅವ್ರು ಇವನ್ ದೋ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಪರ್ಮಿಷನ್ ತಗೊಂಡ್ ಕಟ್ ಮಾಡ್ಬೇಕಾಗತ್ತೆ. ಸೊ ಯು ಕ್ಯಾನ್ ಕಂಪ್ಲೇಂಟ್ ಟು ಕನ್ಸರ್ನ್ಡ್ ರೇಂಜ್ ಫಾರೆಸ್ಟ್ ಆಫೀಸ್. ಅವರಿಗೆ ಇನ್ಫಾರ್ಮ್ ಮಾಡಿದ್ದಾನೆ RFO. ಅಲ್ಲ, ಇಲ್ಲಿ ನಮ್ಮಲ್ಲಿ ಏನ್ ಗೊತ್ತಾ, ಇನ್ಫಾರ್ಮೇಶನ್ ಅನ್ನೋದು ವರ್ಕ್ ಆಗಲ್ಲ. ವಿ ಹ್ಯಾವ್ ಟು ಗಿವ್ ಕಂಪ್ಲೇಂಟ್. ಓಕೆ, ಕಂಪ್ಲೇಂಟ್ ಕಾಲ ಹೋಯ್ತು, ಇನ್ಫಾರ್ಮೇಶನ್ ಕಾಲ ಹೋಯ್ತು ಈಗ. ಓಕೆ, ರಿಟರ್ನ್ ಕಂಪ್ಲೇಂಟ್. ಎಕ್ಸಾಕ್ಟ್ಲಿ, ರಿಟರ್ನ್ ಕಂಪ್ಲೇಂಟ್ ಕೊಡು. ಓಕೆ, ಕಂಪ್ಲೇಂಟ್ ಕೊಟ್ಟಾಗ ಒಂದು ಸೀಡು ತಗೋಬೇಕು ದಯವಿಟ್ಟು.
ಅಲ್ಲ ಕಂಪ್ಲೇಂಟ್ ಅಂದ್ರೆ ರಿಸೀಟ್ ತಗೊಳ್ಳೇಬೇಕು ಮೇಡಮ್. ಕರೆಕ್ಟ್. ಹಂಗೆ ನೀವು ಕಂಪ್ಲೇಂಟ್ ಕೊಟ್ರು ಆಗಲ್ಲ ಅವ್ರಿಗೆ. ಕರೆಕ್ಟ್ ನೀವೇ 100% ನೀವು ಹೇಳತ್ತೀರಿ. ನಾವ್ ಇನ್ನೊಂದು ವಿಷಯ ಒತ್ತಡ ಹಾಕ್ಬಹುದಾ? ಒಂದ್ ಮರ ಕಡಿಬೇಕು ಅಂದ್ರೆ 1 ಗಿಡನೋ 5 ಗಿಡನೋ ಆತರ ಫಸ್ಟ್ ನೆಟ್ಟು ಆಮೇಲೆ ಈ ಮರ ಕಡಿಯಕ್ ಬರ್ಬೇಕು ನೀವು ಅಂತ. ಯಾಕೆಂದ್ರೆ ಇವ್ರು ಮರ ಕಡಿದ್ಮೇಲೆ ಸಸಿ ಹಾಕೋದು ಅದು ಯಾವಾಗ ಹಾಕ್ತಾರೋ, ಎಲ್ಲಿ ಹಾಕ್ತಾರೋ ಗೊತ್ತಿರೋದು. ಅದು ಫಸ್ಟ್ ಗಿಡ ನೆಟ್ಟು ಜಾಗ ತೋರಿಸಿ ಆಮೇಲೆ ಕಡೀರಿ ಅಂತ ಒತ್ತಡ ಹಾಕ್ಬೇಕು ನಾನು. ಅಲ್ಲ ಕರೆಕ್ಟ್ ನೀವ್ ಹೇಳ್ತಿರೋದ್ ಸರಿ, ಬಟ್ ನೀವ್ ಹೇಳ್ತಿರೋದಕ್ಕೆ ಪ್ರಸ್ತುತವಾಗಿ ಯಾವುದೇ ಕಾನೂನು ಇಲ್ಲ. ಸರ್ ಈಗ ಏನ್ ನೆಕ್ಸ್ಟ್ ಆಕ್ಷನ್ ತಗೊಳ್ತಾರೆ ಸರ್ ಆಫ್ಟರ್ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕಟ್ ಮಾಡಿದ್ರೆ? ಇದು ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಫೈಕಸ್ ಟ್ರೀ? ಅಲ್ಲ ಶೆಡ್ಯೂಲ್ ಅಂತಲ್ಲ ನಿಮಗೆ, ಅದು ನಮ್ಮ ಜಸ್ಟ್ ಶೆಡ್ಯೂಲ್ ಅಂತ ಏನೂ ಇಲ್ಲ ಇದ್ರೊಳಗಡೆ. ಶೆಡ್ಯೂಲ್ ಅಲ್ಲಿ ನಮ್ಮ ಯಾವ ಜಾಗಗಳಿಗೆ ಸಂಬಂಧಪಟ್ಟಂಗ್ ಬರುತ್ತೆ, ಟೇಬಲ್ಸ್ ಅಂತ ಬರುತ್ತೆ. ಟೇಬಲ್ಗಳು ಶೆಡ್ಯೂಲ್ ಪಾರ್ಟ್ ಎ, ಪಾರ್ಟ್ ಬಿ, ಮತ್ತೆ ನಿಮ್ಮ ಯಾವ ತಾಲೂಕು ಡಿಸ್ಟ್ರಿಕ್ಟ್ ಮೇಲೆ ಚೇಂಜ್ ಆಗುತ್ತೆ. ಸೊ ಇದು ನಿಮ್ಮಲ್ಲಿ ಆ ಒಂದು ಮರಕ್ಕೆ ಅದರ ವ್ಯಾಲ್ಯೂಯೇಷನ್ ಏನಿದೆ ಅದನ್ನ ತಗೊಂಡು ಅದ್ರೊಳಗಡೆ ಎಸ್ಟಿಮೇಶನ್ ಮಾಡಿ ಅದ್ರ ಟೋಟಲ್ ಗರ್ತು ಅದರ ಹೈಟ್ ಮೇಲ್ಗಡೆ ಅವರು ಅದನ್ನ ಲೆಕ್ಕ ಮಾಡ್ಕೊಂತಾರೆ. ಅದು ಟಿಂಬರಿಗೆ ಬರುತ್ತೋ ಫೈರ್ವುಡ್ಗೆ ಬರುತ್ತೋ ಯಾವ ತರ ಅಂತ ಹೇಳಿ ಕನ್ಸರ್ನ್ DRF ಬಂದು ಚೆಕ್ ಮಾಡ್ತಾರೆ. ಅದ್ರ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಅವ್ರ ಮೇಲೆ ಫೈನ್ ಹಾಕ್ತಾರೆ. ಓಕೆ. ಬೇರೆ ಏನಾರ ಡೌಟ್ಸ್ ಇದೆಯಾ? ನಮಸ್ತೆ. ಲೋಕೇಶ್ ಅಂತ. ನಮಸ್ತೆ ಸರ್. ಮರ ಸಂರಕ್ಷಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಸುತ್ತಮುತ್ತ ಇರುವಂತ ಪರಿಸರಕ್ಕೆ ಸಂಬಂಧಪಟ್ಟ ಏನ್ ಜವಾಬ್ದಾರಿಗಳಿರ್ತವೆ? ಹಾ ಸರ್. ಸೊ ಇಲ್ಲಿ ನೀವ್ ಏನ್ ಕೇಳ್ತಿರಲ್ಲ, ಇದು ಒಂದು ಅಪಾಯಿಂಟ್ಮೆಂಟ್ ಆಫ್ ಟ್ರೀ ಆಫೀಸರ್ ಮತ್ತೆ ಅಪಾಯಿಂಟ್ಮೆಂಟ್ ಆಫ್ ಡ್ಯೂಟೀಸ್ ಆಫ್ ಟ್ರೀ ಅಥಾರಿಟಿ ಅಂತ ಬರುತ್ತೆ. ಬೆನೆಡಿಕ್ಟ್ ಸರ್ ಅವಾಗ್ಲೇ ನೀವು ಫಸ್ಟ್ ಅಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಬೆನೆಡಿಕ್ಟ್ ಸರ್ ಹೇಳ್ದಂಗೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕನ್ಸರ್ನ್ಡ್ ಟ್ರೀ ಅಥಾರಿಟಿ ಯಾರಲ್ಲಿ ಬರ್ತಾರೆ, ಸೊ ಅವರ ಜವಾಬ್ದಾರಿ, ಇಲ್ಲಿ ಟ್ರೀ ಆಫೀಸರಿನ ಜವಾಬ್ದಾರಿ ಮತ್ತೆ ಅಥಾರಿಟಿಯ ಜವಾಬ್ದಾರಿ ಬರೇ ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಡ ಅಂತದ್ದಲ್ಲ. ವಾಪಸ್ಸು ಆ ಲೋಕಲ್ಗೆ ಸ್ಥಳೀಯ ಜಾಗಕ್ಕೆ ಸಂಬಂಧಪಟ್ಟಂಗೆ ಗ್ರೀನ್ರಿನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಗಿಡ ಮರಗಳಿರ್ಬೇಕು ಅನ್ನೋ ಜವಾಬ್ದಾರಿ ಟ್ರೀ ಆಫೀಸರ್ಗೂ ಇರುತ್ತೆ. ಅದೇ ರೀತಿ ಅದು ಆಗ್ತಾ ಇದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಟ್ರೀ ಅಥಾರಿಟಿ ಅಂತ ಇರುತ್ತೆ. ಸೊ ನಾವು ಅಲ್ಲಿ ನಿಮ್ಮ ಸ್ಥಳೀಯ ಜಾಗದಲ್ಲಿ ಅದ ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕು ಈ ವಿಚಾರಗಳನ್ನ. ನಿಮ್ಮ ಅನುಭವ ಅಥವಾ ನಾವು ಏನೀಗ ಹಲವಾರು ವರ್ಷಗಳಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒಂದು ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳು ತಮ್ಮ ಸುತ್ತಮುತ್ತ ಹಾಕ್ತಾ ಇರುವಂತಹ ಜಾಗ ಕುರಿತದಿಂದ ಏನು ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಏನಾದ್ರು ಕೇಸ್ಗಳು ಹಾಕೊಂಡು ಹೋರಾಡ್ತಾ ಇರುವಂತದ್ದು ಏನಾದ್ರು ಇದೆಯಾ ಪ್ರಸಂಗಗಳು? ಸರ್ ಪಾರ್ಡನ್, ಇನ್ನೊಂದ್ಸತಿ ಹೇಳಿ, ಕೇಳಿಸ್ಲಿಲ್ಲ. ಅದೇ ಈಗ ಮರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಯಾರಾದ್ರೂ ಗ್ರಾಮ ಪಂಚಾಯತಿಗಳು ಅರಣ್ಯ ಇಲಾಖೆಗೆ ದೂರನ್ನ ನೀಡಿ ಅದನ್ನ ಹೋರಾಟ ಮಾಡ್ತಿರುವಂತದ್ದು ಅಥವಾ ನಮ್ಮಲ್ಲಿ ಅನಧಿಕೃತವಾಗಿ ಮರಗಳನ್ನ ಕಟ್ಟಿದ್ದೀವಿ ಅಂತ ಕೇಸ್ ಹಾಕಿ ನಡೆಸ್ತಾ ಇರೋಂಥದ್ದು ಏನಾದ್ರು ದಾಖಲೆಗಳು ಏನಾದ್ರು ಕಂಡು ಬಂದಿದ್ಯಾ ನಿಮ್ಮ ಅನುಭವದಲ್ಲಿ? ಅಲ್ಲ, ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲ, ನಾವೇ ರೋಡ್ ಸೈಡ್ ಅಲ್ಲಿ ಸಾಕಷ್ಟು ಇವತ್ತವರೆಗೂ ಎಷ್ಟೊಂದು FIR ಗಳಾಗಿದೆ, ಸಾಕಷ್ಟು ಕೇಸ್ ಹಾಕಿದೆ, ಫೈನ್ ಆಗಿದೆ, ಎಲ್ಲದೂ ಆಗಿದೆಯಲ್ಲ. ಪಬ್ಲಿಕ್ ಇಂದ ಆಗತ್ತೆ. ಗ್ರಾಮ ಪಂಚಾಯತಿ ಇಲ್ಲೂ ಕೂಡ ನಾವು 1993 ಆಕ್ಟ್ ಅಂತ ಬಂದಾಗ ಗ್ರಾಮ ಪಂಚಾಯತ್ ರೆಸ್ಪಾನ್ಸಿಬಿಲಿಟಿ ಅವರು ಸಂಬಂಧಗಳು ಅಂತ ಇರ್ತಾರೆ. ಕಾಮನ್ ಲ್ಯಾಂಡ್ ಅಲ್ಲಿ ಏನಾದ್ರು ತಗೊಂಡಿದ್ದಾರೆ ಅವ್ರು ಏನಾದ್ರು ಸ್ವಲ್ಪ ಇನ್ಸ್ಟಿಟ್ಯೂಟ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲ ಆ ತರದ್ ನನಗಂತೂ ಗೊತ್ತಿಲ್ಲ ಸರ್, ನನಗ್ ಮಾಹಿತಿ ಇಲ್ಲ ನೀವು ಕೇಳ್ತಿರೋದ್ರ ಬಗ್ಗೆ. ನಂದೊಂದು ಡೌಟು, ಇಷ್ಟೊಂದು ಪ್ರಮಾಣದಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ, ಹಾಗಿರುವಾಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅಷ್ಟು ಪೇಮೆಂಟ್ ಆಗ್ತಾ ಇದೆಯಾ, ಇರಬಹುದಾ? ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಇದೊಂದು ಆದಾಯ ಮೂಲನೂ ಆಗಿರ್ಬಹುದಾ? ಓಕೆ, ಸೊ ಒಂದು ಒಳ್ಳೆ ಪ್ರಶ್ನೆ. ನಮ್ಮಲ್ಲಿ ಒಂದು ಪ್ರಾಬಬಲಿ ಒಂದೂವರೆ 2 ತಿಂಗಳ ಹಿಂದೆ ಆಗಿದ್ದ ಇನ್ಸಿಡೆಂಟ್. ಚಿಕ್ಕಮಂಗ್ಳೂರಲ್ಲಿ ಒಂದು ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ರು, ಸ್ಟೇಟ್ ಹೈವೇ, ಸುಮಾರು 20 ಕೋಟಿ ರೂಪಾಯಿ ಪ್ರಾಜೆಕ್ಟ್ ರಸ್ತೆದು. ಅಲ್ಲಿ ಏನಾಯ್ತು ಅಂದ್ರೆ 188 ಮರ ಕಡಿಬೇಕು ಅಂತ ಇತ್ತು. ಅವ್ರು ಪಬ್ಲಿಕ್ ಹಿಯರಿಂಗ್ ಮಾಡಿದ್ರು, ಒಬ್ರು ಹೋದ್ರು, ಅವರು ಸರಿಯಾಗಿ ಅಪೋಸ್ ಮಾಡಿದ್ರು. ಅವ್ರ ಲೆಕ್ಕಕ್ಕೆ ಏನು ಅಂದ್ರೆ ಆಕ್ಚುಲಿ ಅದನ್ನ ಯಾರಿಗೂ ಗಮನಕ್ಕೆ ತರದಂಗೆ 5-10 ಲಕ್ಷದಲ್ಲಿ ಮುಗ್ಸಕ್ ಹೊರಟಿದ್ರು. ಯಾರು ಒಬ್ಬ ಹೋಗಿದ್ದ ವ್ಯಕ್ತಿ ಅವರು ಹಠ ಹಿಡಿದು ಕುತ್ಕೊಂಡಿದ್ದಕ್ಕೆ 20 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಳಗೆ
₹1,20,00,000 ಕಟ್ಸಿದ್ರು ಇದಿಷ್ಟು ಕಾನೂನನ್ನ ಇಂಪ್ಲಿಮೆಂಟೇಶನ್ ಮಾಡಿ. ಕೊನೆಗೆ ಮಜಾ ಏನಾಯ್ತು ಅಂದ್ರೆ ಅದಾದ್ಮೇಲೂ ಇನ್ನೊಂದು ₹20,00,000 ಕಟ್ಟಬೇಕು ಅಂತ ಆಯ್ತು. ಅಲ್ಲಿ ಕೊನೆಗೆ MLAಗೆ ಅವ್ರಿಗೆಲ್ಲ ಗಲಾಟೆ ಬಿದ್ದಿ ನಮಗ್ ಬರ ಕಮಿಷನ್ ಎಲ್ಲ ಬರೇ ಮರ ಕಡಿಯೋದ್ರಲ್ಲೇ ಹೋಯ್ತು, ಇನ್ನ ದುಡ್ಡು ಕಟ್ಟಕ್ ಆಗಲ್ಲ ಅಂತ ಹೇಳಿ ಆ 188 ಮರದಲ್ಲಿ ಕೊನೆಗೆ 102ಕ್ಕೆ ಬಂತು, 102ರಿಂದ 87ಕ್ಕೆ ಬಂತು, 87ರಿಂದ 45ಕ್ಕೆ ಬಂತು, 45ರಿಂದ 26 ಮರ ಕಡಿಬೇಕು ಅಂತ ಆಯ್ತು. ಆ 26ರಲ್ಲೂ 15 ಮರ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ ಆಯ್ತು. ಮಜಾ ಏನು ಅಂದ್ರೆ ಇನ್ 20 ಲಕ್ಷ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು, ದುಡ್ಡಿಲ್ಲ ಅಂತ ಆ 26 ಮರನೂ ಕಡಿದಂಗೆ ರಸ್ತೆ ಮಾಡಿ ಮುಗಿಸಿಯಾರ. ಸೊ ಇದಕ್ಕೆ ನಾವು ನಮ್ಮಲ್ಲೂ ಕೂಡ ಹೆಂಗೆ ಅಂತಂದ್ರೆ ಸಾಕಷ್ಟು ನಾವ್ ಈ ಪ್ರತಿಯೊಂದು ವಿಚಾರಗಳನ್ನೂ ನಾವ್ ತಿಳ್ಕೊಂಡಿರ್ಬೇಕು. ಎಷ್ಟ್ ದುಡ್ಡು ಬರುತ್ತೆ, ಎಷ್ಟ್ ದುಡ್ಡು ಹೋಯ್ತು, ಅಥವಾ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್. ಸೊ ಇದಿಷ್ಟು ರೂಲ್ ನ ಫಾಲೋ ಆಗುತ್ತೆ ಅಂತ ಹೇಳಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ನಾವ್ ಇಷ್ಟು ದುಡ್ಡು ಕಟ್ಬೇಕು, ಅಥವಾ ಒಂದು ನಮ್ಮಲ್ಲಿ ಏನಾಗುತ್ತೆ, ನಾವು ತುಂಬಾ ಏನಾರ ಮಾತಾಡಿದ್ರೆ ಆಯ್ತಪ್ಪ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತೀವಿ. ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದ್ ಮರಕ್ಕೆ ಲೆಕ್ಕ, ಇದಕ್ಕೊಂದ್ 20,000, 30,000, 50,000 ಇದು ಖರ್ಚಾಗತ್ತೆ ಅಂತ ಮರ ಕಡಿಯೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಹಂಗಾಗಿ ನಾವು ಹಾ ಮೇಡಮ್ ಇಲ್ಲ ಮೇಡಮ್, ಒಂದು ದುಡ್ಡು ಕಟ್ಟಿರೋ ಅಂತ ವಿಚಾರಕ್ಕೆ ಟ್ರೀ ಫೆಲ್ಲಿಂಗ್ ಆರ್ಡರ್ ಅಲ್ಲಿ ಇಂಥ DD ಇಂದ ಇಂಥ ಕಡೆ PCCF HOFF ಅಕೌಂಟಿಗೆ ಹೋಗತ್ತದು, ಅಷ್ಟು ಮಾತ್ರ ನಮಗ್ ಗೊತ್ತಾಗತ್ತೆ. ಆ ದುಡ್ಡು ವಾಪಸ್ ಅವರು ಅವರ ಹೆಡ್ ಅಕೌಂಟ್ ಅಲ್ಲಿ ಇರುತ್ತೆ. ಅಲ್ಲಿಂದ ಯಾವಾಗ ಬೇಕು ಪ್ಲಾಂಟೇಶನ್ ಕನ್ಸರ್ನ್ ಟ್ರೀ ಆಫೀಸರ್ ಅದಕ್ಕೆ ಲೆಟರ್ ಕೊಟ್ಟು ವಾಪಸ್ಸು ನಮಗೆ ಇಷ್ಟು ಫಂಡ್ ಬೇಕು ಅಂತ ಹೇಳಿ ತರ್ಸ್ಕೊಂತಾರೆ. ಆದ್ರೆ ನಾವ್ ಇನ್ನ ಅದ್ರ ಮೇಲ್ಗಡೆ ನಾವ್ ಕೆತ್ಕಕ್ ಹೋಗಲ್ಲ. ನಮ್ದು ಏನಿದ್ರು ಪ್ರೊಟೆಕ್ಷನ್ ಅಷ್ಟೇ. ನಾವು ದುಡ್ಡಿನ ವಿಚಾರಕ್ಕೆ ನಾವು ಇವತ್ತರೆಗೂ ಒಳಗ್ ಹೋಗಿಲ್ಲ. ನೀವು ಇಂಟ್ರೆಸ್ಟ್ ಇದ್ದವ್ರು ಕೇಳ್ಕೋಬಹುದು. ದುಡ್ಡು ಮೇಡಮ್ ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರೇನ್ ಕೈಯಿಂದ ಕಟ್ಟುದಲ್ಲ. ಇದು ಕಾರ್ಪೊರೇಷನ್ ಅವರ ಅಥವಾ ಮುನ್ಸಿಪಾಲಿಟಿ ಅವ್ರಿಗೆ ಅಲ್ಲ ಹೇಳ್ತೇನೆ ಸ್ಟೇಟ್ ಹೈವೇ ಅವರು ಇರ್ತಾರೆ, ನ್ಯಾಷನಲ್ ಹೈವೇ ಇರ್ತಾರೆ. ದುಡ್ಡು ಅವರ ಕೈಯಿಂದ ಹೋಗಲ್ಲ, ಹೋಗಿ ಫಂಡ್ ಟ್ರಾನ್ಸ್ಫರ್ ಇದು ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟಿಗೆ. ಗವರ್ಮೆಂಟ್ ಇದು ನಮ್ದೇ ದುಡ್ಡು. ಅದು ಇಲ್ಲಿ ಒಂದು ವಿಷಯ ಹೇಳ್ತೇನೆ. ಇವತ್ತಿನವರೆಗೆ ನಮ್ಮ ಮರ ಸಂರಕ್ಷಣೆ ಕಾಯ್ದೆಯಲ್ಲಿ ನಾವು ಯಾವುದೇ ಮರ ಕಡಿಲಿಕ್ಕೆ 50 ಮೇಲೆ ಕಡಿಯುವ ಆರ್ಡರ್ಗೆ ಅಪೀಲ್ ಮಾಡ್ಲಿಕ್ಕೆ ಇವತ್ತುವರೆಗೆ ಟ್ರೀ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿಲ್ಲ. ಗೊತ್ತಾಯ್ತಲ್ಲ. ಈಗ ಒಂದು ಅಪೀಲ್ ಮಾಡ್ಬೇಕು, ನಾವು ಅಪೀಲ್ ಮಾಡ್ಬೇಕಾದ್ರೆ ಟ್ರೀ ಅಥಾರಿಟಿ ಇಲ್ಲ. ಟ್ರೀ ಅಥಾರಿಟಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಎಷ್ಟು ಮಂದಿ ಹೋಗ್ತಾರೆ? ಯಾರು ಹೋಗಿಲ್ಲ. ಇದು ದೊಡ್ಡ ವಿಷಯ. ಈಗ ನಾವು ಟ್ರೀ ಅಥಾರಿಟಿ ಬಗ್ಗೆ ಈಗ ಹೈಕೋರ್ಟ್ಗೆ ಹೋಗಿದ್ದೇವೆ, ಬಟ್ ಪ್ರತಿಯೊಂದು ಆರ್ಡರ್ ಅನ್ನು ನಾವು ಅಲ್ಲಿ ಅಪೀಲ್ ಹಾಕ್ಬೇಕು. ಅಲ್ಲಿ ಟ್ರೀ ಅಥಾರಿಟಿ ಯಾರಂತ ಹೇಳಿದ್ರೆ ಅವ್ರ ಹತ್ರ ಇಲ್ಲ. ನೀವು ಒಂದು ಕೆಲಸ ಮಾಡ್ಬೋದು, ಎಲ್ರು ಯಾರು ಇಲ್ಲಿದ್ದಾರೆ, ದಯಮಾಡಿ ನಿಮ್ಮ ಲೋಕಲ್ ಬಾಡಿ ಲೆವೆಲ್ ಅಂದ್ರೆ ಕಾರ್ಪೊರೇಷನ್ ಆಗ್ಲಿ, ಮುನ್ಸಿಪಾಲಿಟಿ ಆಗ್ಲಿ, ಅಥವಾ ಪಟ್ಟಣ ಪಂಚಾಯತ್ ಆಗ್ಲಿ, ಅಥವಾ ತಾಲೂಕ್ ಪಂಚಾಯತ್, ಇಷ್ಟು 4 ಲೆವೆಲ್ ಅಲ್ಲಿ ಟ್ರೀ ಅಥಾರಿಟಿ ಎಂಬುದು ಒಂದು ಅಥಾರಿಟಿ ಸ್ಥಾಪಿಸಲೇಬೇಕು. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಇಲ್ಲದೆ ಮರ ಸಂರಕ್ಷಣೆ ಕಾಯ್ದೆಗೆ ವ್ಯಾಲ್ಯೂವೇ ಇಲ್ಲ. ಗೊತ್ತಾಯ್ತಲ್ಲ. ಸೊ ಇದನ್ನ ದಯಮಾಡಿ ನಿಮ್ಮ ಲೆವೆಲ್ ಅಲ್ಲಿ ನೋಡಿ, ಒಂದು ಚೆಕ್ ಮಾಡಿ. ನಾವು ಹೇಗೋ ಈಗ ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಆಗ್ತಾ ಇದ್ದೇವೆ, ಇದುವರೆಗೆ ಎಸ್ಟಾಬ್ಲಿಷ್ ಮಾಡಿಲ್ಲ. ಬಟ್ ಒಂದು ಯಾವ್ದೋ ಒಂದು ಗುಂಗಲ್ ಇದಾರೆ ಅಂದ್ರೆ ಅವ್ರು ಯಾವ್ದೋ ಒಂದು ನೋಟಿಫಿಕೇಶನ್ ಹೇಳಿ ಮಾಡಿದ್ದೇವೆ ಅಂತ ಹೇಳ್ತಾರೆ, ಬಟ್ ಅದು ಡಿಫಂಕ್ಟ್ ಆಗಿದೆ. ಅದ್ರಲ್ಲಿ ಏನಂತ ಹೇಳಿದ್ರೆ ಇದುವರೆಗೆ ಒಂದೇ ಒಂದು ಮೀಟಿಂಗ್ ಆಗ್ಲಿ. ಈಗ ಮಂಗಳೂರಲ್ಲಿ ಅವರು ಟ್ರೀ ಅಥಾರಿಟಿ ಮಾಡಿದ್ದಾರೆ ಅಂತ ಹೇಳಿ ಕೊಟ್ರೆ, ಅವರಿಗೆ RTI ಅಲ್ಲಿ ಕೇಳಿದ್ರೆ ಎಷ್ಟಪ್ಪ ಮೀಟಿಂಗ್ ಮಾಡಿದೆ? ಇಲ್ಲ, ಯಾವ್ದು ಮೀಟಿಂಗ್ ಇದುವರೆಗೆ 50 ವರ್ಷ ಆಯ್ತು ಮೀಟಿಂಗೇ ಮಾಡಿಲ್ಲ. ಸೊ ಅಂದ್ರೆ ಏನು, ಇವತ್ತು ನಾವು ಏನ್ ಕಾನೂನುಗಳಿವೆ ಇದು ಅವರು ಫಾಲೋ ಮಾಡ್ತಾ ಇಲ್ಲ, ಅಥಾರಿಟೀಸ್ ಫಾಲೋ ಮಾಡ್ತಾ ಇಲ್ಲ. ಅಥಾರಿಟೀಸ್ ಅಬ್ಸರ್ವ್ ಮಾಡೋದಿಲ್ಲ, ಅದನ್ನು ಓದುದಿಲ್ಲ. ಯಾಕೆಂದ್ರೆ ಅವ್ರದ್ದು ಒಂದೇ ಕೆಲಸ, ಬೆಳಿಗ್ಗಿಂದ ಸಾಯಂಕಾಲವರೆಗೆ ನಾನು ಟ್ರಾನ್ಸ್ಫರಿಗೆ ಪೋಸ್ಟಿಂಗಿಗೆ ಖರ್ಚು ಮಾಡಿದ ದುಡ್ಡು ಬರ್ಬೇಕಲ್ಲ, ಇಷ್ಟೇ. ಇವನಿಗೆ ಬೇರೆ ಯಾವ ಲೆಕ್ಕ ಇಲ್ಲ. ಯಾವ RF ಇರ್ಲಿ, ಯಾವ DCF ಇರ್ಲಿ, CCF ಇರ್ಲಿ, PCCF ಇರ್ಲಿ, ಇವರಿಗೆ ಬೆಳಗಿಂದ ಸಾಯಂಕಾಲವರೆಗೆ ನನ್ನ ಇವತ್ತು ಖರ್ಚು ಮಾಡಿದ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಷ್ಟೇ ಇವ್ರ ತಲೆಯಲ್ಲಿ ಇರುತ್ತೆ. ಇವರಿಗೆ ಯಾವ ಆಕ್ಟ್ ಬೇಡ, ಯಾವ ರೂಲ್ಸ್ ಬೇಡ, ಯಾವ ರೆಗ್ಯುಲೇಷನ್. ಆಕ್ಟ್ ಇರುತ್ತೆ ಇವರಿಗೆ ದುಡ್ಡು ಮಾಡ್ಲಿಕ್ಕೆ. ಬೆನಿಡಿಕ್ಟ್ ಅವರು ಒಂದು ಇದು ಮಾಡ್ಬೋದು. ಏನಂದ್ರೆ ನಿಮ್ಮ ಹೈಕೋರ್ಟ್ ಆರ್ಡರ್ನ ಒಂದು ರೆಫರೆನ್ಸ್, ಒಂದು ಆರ್ಡರ್ ಡೇಟೆಡ್ ಮತ್ತು ಆರ್ಡರ್ನ ನೀವು ಇಲ್ಲಿ ಹಾಕಿದ್ರೆ ನಿಮ್ಮ ಮೂಲಕ ನಮ್ಗೆ ಕಳಿಸಿಕೊಟ್ರೆ, ನಾವು ಇಲ್ಲಿ ಇರುವಷ್ಟು ಜನಗಳು ಆ ಒಂದು ಹೈಕೋರ್ಟ್ ಆರ್ಡರ್ ಕೇಳಿಕೊಂಡು ನಮ್ಮ ಮಂಗಳೂರು ಇರ್ಬೋದು ಈಗ ಹೈಕೋರ್ಟ್ ಆರ್ಡರ್ಗೆ ನಾವು ಕಂಟೆಂಪ್ಟ್ ಆಗ್ತಾ ಇದ್ದೇವೆ, ಅದು ಬೇರೆ ವಿಷಯ. ನೀವು ನಿಮ್ಮ ಲೋಕಲ್ ಬಾಡಿ ಲೆವೆಲ್ ಅಲ್ಲಿ ಒಂದು RTI ₹10
1 ಮಿನಿಟ್, 10 ರೂಪಾಯಿ ಪೋಸ್ಟಲ್ ಆರ್ಡರ್ ಇಟ್ಟು ಅಥವಾ ಆನ್ಲೈನ್ ನಲ್ಲಿ ಕೂಡ ಆಗುತ್ತೆ. ನಿಮ್ಮಲ್ಲಿ ಟ್ರೀ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿದೆಯಾ, ಒಂದು ಯಾರೆಲ್ಲ ಆಫೀಸರ್ಸ್ ಇದ್ದಾರೆ ಅಂತ ಹೇಳಿ ಒಂದು RTI ಹಾಕಿ. ಸೊ ಅಲ್ಲಿಂದ ನಿಮ್ದು ಸ್ಟಾರ್ಟ್. ದಿಸ್ ವಿಲ್ ಬಿ ಕಂಟೆಂಪ್ಟ್ ಪಿಟಿಷನ್, ಅದು ಬೇರೆ ವಿಷಯ. ದಟ್ ಇಸ್ ಎ ಲಾಂಗ್ ಪ್ರೊಸೆಸ್. ಈಗ ಯಾಕಂತ ಹೇಳಿದ್ರೆ ಮತ್ತೆ ಕಂಟೆಂಪ್ಟ್ ಆಗ್ಬೇಕು, ನಮ್ಮ ಅಡ್ವೊಕೇಟ್ಗಳು ಅಷ್ಟೇ, ಅವ್ರ ಕೈಗೆ ಸಿಗುದಿಲ್ಲ. ಅವನಿಗೆ ದುಡ್ಡು ಕೊಟ್ಟಿಗ 2 ತಿಂಗಳಾಯ್ತು, ಅವನ ಕೈಗೆ ಸಿಗೋಲ್ಲ, ಅದೊಂದು ಬೇರೆ ವಿಷಯ. ಸೊ ಅದಕ್ಕೋಸ್ಕರ ದಯಮಾಡಿ ನಿಮ್ಮ ಲೆವೆಲ್ ಅಲ್ಲಿ, ಲೋಕಲ್ ಬಾಡಿ ಲೆವೆಲ್ ಅಲ್ಲಿ ಟ್ರೀ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿದೆಯಾ ಇಲ್ಲ ಅಂತ ಹೇಳಿ ಒಂದು RTI ಅಲ್ಲಿ ಅರ್ಜಿ ಹಾಕಿ, ಅವ್ರು ಏನಾದ್ರು ಒಂದು ರಿಪ್ಲೈ ಕೊಡ್ತಾರೆ, ಅದನ್ನ ಹಿಡಿದು ನೀವು ಚಾಲೆಂಜ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಟ್ರೀ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿಲ್ಲ, ಆಯ್ತು, ಎಸ್ಟಾಬ್ಲಿಷ್ ಆಗಿದೆ ಅಂತ ಕೊಟ್ರೆ ನೀವು ಎಷ್ಟು ಮೀಟಿಂಗ್ ಮಾಡಿದಿರಿ, ನೀವು ಸರ್ವೆ ಮಾಡಿದಿರಾ, ಅದನ್ನು ಕೇಳಿ ಸೈಮಲ್ಟೇನಿಯಸ್ಲಿ. ಇಫ್ ದ ಟ್ರೀ ಅಥಾರಿಟಿ ಇಸ್ ಎಸ್ಟಾಬ್ಲಿಷ್, ಹ್ಯಾವ್ ಯು ಕಂಡಕ್ಟೆಡ್ ಸರ್ವೆ ಆಸ್ ಪರ್ ಸೆಕ್ಷನ್ 7 ಆಫ್ ದಿ ಟ್ರೀ ಅಥಾರಿಟಿ ಆಕ್ಟ್ ಅಂತ ಹೇಳಿ. ಎರಡನೇದು, ವಾಟ್ ಈಸ್ ದ ಹೌ ಮೆನಿ ಮೀಟಿಂಗ್ಸ್ ಯು ಹ್ಯಾವ್ ಕಂಡಕ್ಟೆಡ್ ಅಂತ ಕೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಮಿನಿಮಮ್ ಇನ್ಫಾರ್ಮೇಶನ್ ತಗೊಳ್ಳಿ ಅವ್ರ ಹತ್ರ. ಅಲ್ಲಿ ಅವ್ರು ಸೋಲ್ತಾರೆ, ಗೊತ್ತಾಯ್ತಲ್ಲ? ಅವ್ರ ಹತ್ರ ಇಲ್ಲ, ಅವ್ರು ಯಾವ್ದು ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರಿಗೆ ಬೆಳಿಗಿಂದ ಸಾಯಂಕಾಲವರೆಗೆ ಈ ಬಡ್ಡಿ ಮಕ್ಕಳಿಗೆ ಒಂದೇ ಕೆಲಸ, ದುಡ್ಡು ಎಷ್ಟು ಮಾಡ್ಬೋದು ಅಂತ ಹೇಳಿ ಅಷ್ಟೇ, ಬೇರೆ ಎಂತ ತಲೆಗೆ ಹೋಗಲ್ಲ. ಒಬ್ಬೊಬ್ರದ್ದು ಹೊಟ್ಟೆ ನೋಡ್ಬೇಕು. ನೀವು ಹೋಗಿದ್ದೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ಹೋಗಿ ಒಬ್ಬೊಬ್ರದ್ದು ಹೊಟ್ಟೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಬೆಂಜಿಕ್ ಸರ್, ಹೇಳಿ. ನಾನು RTI ಅಡಿಯಲ್ಲಿ 2 ತಿಂಗಳ ಹಿಂದೆನೆ ಕೇಳಿದ್ದೇನೆ, ಟ್ರೀ ಅಥಾರಿಟಿ ಫಾರ್ಮ್ ಮಾಡಿದಿರ ಅಂತ. ಇನ್ನೂವರೆಗೂ ಉತ್ತರ ಬಂದಿಲ್ಲ. ಫಸ್ಟ್ ಅಪೀಲ್ ಹಾಕಿದ್ದೇನೆ ಅವರಿಗೆ. ವೆರಿ ಗುಡ್, ವೆರಿ ಗುಡ್. ಅವ್ರಿಗೆ ಬೇಡ ಸರ್, ಅವರಿಗೆ ಯಾರಿಗೆ ಇನ್ನು ಓದ್ಬೇಕು, ಅವ್ರ ಪುಸ್ತಕ ಓಪನ್ ಮಾಡಿ ನೋಡ್ಬೇಕು, ಅದೇನಪ್ಪ ಅಂತ ಹೇಳಿ ಡಿಕ್ಷನರಿ ಅದು ಇದೆಲ್ಲ ಹುಡುಕಿ. ಅವರಿಗೆ ಇದೆಲ್ಲ ಬಿದ್ದು ಹೋಗಿಲ್ಲ ಸ್ವಾಮಿ. ಯಾವ ಮರ ಹೋದ್ರೆ ಏನು, ಯಾರು ಹೋದ್ರೆ ಏನು, ಇವರಿಗೆ ಒಂದೇ ಬೆಳಿಗ್ಗೆಂದು ಸಾಯಂಕಾಲವರೆಗೆ ಒಂದೇ ಯಾವ ಕಾನೂನು, ಎಲ್ಲ ಕಾನೂನುಗಳು ಇವರಿಗೆ ಕಾಸು ಮಾಡ್ಲಿಕ್ಕೆ ಅಷ್ಟೇ. ಇದೆಲ್ಲ ನಾವು ಎಲ್ಲ ಆಕ್ಟ್ಗಳ ನೋಡ್ತೇವೆ. ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಇದೆ. ಎಲ್ಲಾ ಕೆರೆಗಳು, ನದಿಗಳು ಇದೆಯಲ್ಲ, ಎಲ್ಲ ಇವತ್ತು ಡ್ರೈನೇಜ್ ಇಂದ ಫುಲ್ ಆಗಿವೆ. ಇವರಿಗೆ ಯಾವ ಲೆಕ್ಕ ಇಲ್ಲ, ಗೊತ್ತಾಯ್ತಲ್ಲ? ಇವರಿಗೆ ಅವರು ಹೋಗಿ ಪಬ್ಲಿಕ್ ನವರಿಗೆ, ನೀನ್ ಕಸ ಬಿಸಾಡಿದ್ರೆ ನಿನ್ಗೆ 1000 ರೂಪಾಯಿ ದಂಡ. ಇವಾಗ ಬಿನ್ ಇಡಲ್ಲ, ಬಡ್ಡಿ ಮಗ ಬಿನ್ ಇಡ್ಬೇಕಂತ ಹೇಳಿ ಗೊತ್ತಿಲ್ಲ. ಇವನು ಕಸ ಬಿಸಾಡ್ಬೇಕಿಲ್ಲಿ, ಅವರು ನೀ ಕಸ ಬಿಸಾಡಿದ್ರೆ 1000 ರೂಪಾಯಿ ದಂಡ ಅಂತ ಮಾಡ್ಲಿಕ್ಕೆ ಈಗ ಏನೋ ಅಡ್ವರ್ಟೈಸಿಂಗ್ ಬರ್ತಾ ಇದೆ. ನಾನು ಫೋನ್ ಮಾಡಿ ಕೇಳಿದೆ, ನೀನ್ ಬಿನ್ ಇಡೋದ್ರೆ ಅವ್ರು ಕಸೆಯಲ್ಲಿ ಬಿಸಾಡ್ಬೇಕು ಪಾಪ. ಮನೆ ಬಂದು ಕಲೆಕ್ಟ್ ಮಾಡ್ತೇನೆ, ಮನೆಗೆ ಬಂದು ಕಲೆಕ್ಟ್ ಮಾಡ್ಬೇಕಂತಲೇ ಇಲ್ಲ, ಗೊತ್ತಾಯ್ತಲ್ಲ? ನಾವು ಬಿನ್ನಲ್ಲಿ ಕೂಡ ಹಾಕ್ಬಹುದು. ದಟ್ ಈಸ್ ದ ಪ್ರೊವಿಷನ್ ಅಂಡರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್. ಹಾಗೆ ಯಾವ ಕಾನೂನನ್ನು ಇವರು ಓದಲ್ಲ, ದಯಮಾಡಿ ಇದನ್ನ ನೆನಪಿಡಿ. ಯಾವ ಅಧಿಕಾರಿಗಳಿಗೆ ಇದು ಬೇಡ, ಓದುವುದೇ ಬೇಡ. ಇವನಿಗೆ ಇಷ್ಟೇ ಪೋಸ್ಟಿಂಗ್ ದುಡ್ಡು ಕೊಟ್ಟಿರ್ತಾನೆ, ಸಿಲೆಕ್ಷನ್ಗೆ ದುಡ್ಡು ಕೊಟ್ಟಿರ್ತಾನೆ, ಇವನಿಗೆ ಅದು ರಿಕವರಿ ಆಗ್ಬೇಕು ಪಾಪ. ನೀವು ಇದರ ಮಧ್ಯದಲ್ಲಿ ನಿಮ್ಮ RTI, ನಿಮ್ಮ ಟ್ರೀ ಅಥಾರಿಟಿ ಅಂತ ಹೇಳ್ತಾರೆ. ಅಲ್ಲ, ಅದು ರಿಯಾಲಿಟಿ ಇದೆ ಆಕ್ಚುಲಿ. ದಿಸ್ ಇಸ್ ದ ರಿಯಾಲಿಟಿ. ಆಕ್ಚುಲಿ ದಿಸ್ ಇಸ್ ದ ರಿಯಾಲಿಟಿ. ಹೌದು, ನಾವು ಸುಮ್ನೆ ಹೋಗಿ ಅಧಿಕಾರಿಗಳನ್ನ ಮಾತಾಡೋದು, ಅವನ ತಲೆ ಇಲ್ಲೇ ಇರ್ತದೆ. ಅವನಿಗೆ ನಮ್ಮ ಮಾತೇ ಬೇಡ. ಅವನಿಗೆ ಅಲ್ಲಿ ಅವನು ಒಬ್ಬೊಬ್ರು ಮುಖ ನೋಡ್ಬೇಕು, ಅವ್ರದ್ದು ಮಾತಾಡಿದ್ರೆ ಅವ್ರಿಗೆ ಮಾತ್ರ ಬಾಯಿ ಬರೋದಿಲ್ಲ, ಅವ್ನ ಚಿಂತನೆ ಮಾಡಲ್ಲ. ಏನ್ ಭಯ ಇಲ್ಲ. ಒಂದಿಷ್ಟು ಬಿಡುವು ಮಾಡ್ಕೊಳ್ಳೋಣ. ಇವಾಗ 1 ಗಂಟೆ ಆಗ್ತಾ ಬಂತು. ಶ್ರವಣ್ ಅವ್ರೆ, ಈಗ ಒಂದ್ ಸ್ವಲ್ಪ ಸಮಪ್ ಮಾಡ್ಬಿಟ್ಟು ಮತ್ತೆ ನಾವು ಮುಂದಿನ ವಾರ ಸಿಗೋಣಂತೆ. ಸ್ವಲ್ಪ ಈಗ ನಾವು ನಿಮ್ಗೆ ಯಾವ್ದು ಇನ್ನೂ ಒಂದಿಷ್ಟು ಹೇಳೋದಿದೆ ಅಂತ ಹೇಳ್ಬಿಟ್ಟು ಮುಗಿಸೋಣಂತೆ. ಮತ್ತೆ ಮುಂದೆ ಇನ್ನೊಂದು ಅಲ್ಲ ಸರ್, ಈಗ ಇವತ್ತು ನಾನು ಏನೇನು ವಿಚಾರ ಹೇಳ್ದೆ ಅದಷ್ಟನ್ನು ಕೂಡ ನಾನು ವಿತ್ ಡಾಕ್ಯುಮೆಂಟ್ಸ್ ನಿಮಗೆ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಕೆಳಗಡೆ ಏನೇನು, ನಾನು ಫಸ್ಟ್ ಆಫ್ ಆಲ್ ಟ್ರೀ ಪ್ರಿಸರ್ವೇಶನ್ ಆಕ್ಟಿನ ಕಾಪಿ ಕಳಿಸ್ತೀನಿ. ಅದ್ರ ಜೊತೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಆಫ್ ಟ್ರೀ ಆಫೀಸರ್ಸ್ ಎಲ್ಲೆಲ್ಲಿ ಯಾರ್ಯಾರು ಟ್ರೀ ಆಫೀಸರ್ ಅಂತ ಆಗಿರ್ತಾರ ಅದನ್ನ ಕಳಿಸ್ಕೊಟ್ಟಿರ್ತೀನಿ. ಆಮೇಲೆ ರೋಡ್ ಸೈಡ್ ಟ್ರೀಸ್ ಕಡಿಬೇಕಾದ್ರೆ ವಾಟ್ ಆರ್ ದ ಪ್ರೊಸೀಜರ್ ದೇ ಶುಡ್ ಫಾಲೋ. ಆ 3 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು, ಆಮೇಲೆ 9 ಲಕ್ಷ ರೂಪಾಯಿ ಕಟ್ಟೋದು, ಆಮೇಲೆ ಯಾರ್ ಗಿಡ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅನ್ನೋ ಡಾಕ್ಯುಮೆಂಟ್ ಹಾಕಿರ್ತೀನಿ. ಆಮೇಲೆ ಇಲ್ಲಿ ಇನ್ನ ಒಂದು ಲೆಟರ್ ಹಾಕ್ತೀನಿ. ಅಲ್ಲಿ ನಮ್ಮ ಶಿವಮೊಗ್ಗ DF ಅವರು ನಾವ್ ಒಂದ್ಸತಿ ಬರ್ದಿ DC ಒಂದ್ ಬರ್ದಿದ್ ಲೆಟ್ರು. ಸೊ ಯಾವ್ದೇ ಅದು ಟೋಟಲ್ ಗವರ್ಮೆಂಟ್ ಆರ್ಡರ್ಸ್ ನೆಸೆಸರಿ ಫಾರ್ ದ ಟ್ರೀ ಕಟ್ಟಿಂಗ್ ಅಂತ ಹೇಳಿ ಅದೊಂದಿದೆ, ಅದನ್ನು ಕಳ್ಸಿರ್ತೀನಿ. ಆಮೇಲೆ ಇವರು ಬೆನೆಡಿಕ್ಟ್ ಸರ್ ಹೇಳ್ದಂಗೆ ಒಂದು ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ಸಂಬಂಧಪಟ್ಟಂಗೆ ಒಂದು 2023 ಒಂದು ಆರ್ಡರ್ ಆಗಿದೆ, ಆ ಆರ್ಡರ್ನು ಕೂಡ ಕಳಿಸ್ತೀನಿ. ನೆಕ್ಸ್ಟ್ ಇಂಪ್ಲಿಮೆಂಟೇಶನ್ ಆಫ್ ಗ್ರೀನ್ ಹೈವೇ ಪಾಲಿಸಿ ಏನಿದೆಯಲ್ಲ, ಗ್ರೀನ್ ಹೈವೇ ಪಾಲಿಸಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ 2000
18ರಲ್ಲಿ ಒಂದು ಲೆಟರ್ ಬಂದಿರುತ್ತೆ, 17ರಲ್ಲಿ ಆ ಲೆಟ್ರು ಅದಕ್ಕೆ ಸಂಬಂಧಪಟ್ಟಂಗೆ 2017ರಲ್ಲಿ ಒಂದು ಆಗಿರುವಂತಹ ಒಂದು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದನ್ನು ಕೂಡ ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಗ್ರೀನ್ ಹೈವೇ ಪಾಲಿಸಿ ಡಾಕ್ಯುಮೆಂಟ್ ಕಳಿಸ್ತೀನಿ. ಆಮೇಲೆ ಬೆನೆಡಿಕ್ಟ್ ಸರ್ ಅವರ ಸೊಸೈಟಿ ಕಡೆಯಿಂದ 2 ಕೇಸು ಈ ಪ್ರೆಸೆಂಟ್ ಮಾತಾಡಿದ್ರಲ್ಲಿ ಗೆದ್ದಿರಾ ಅಂತದ್ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಟ್ರೀ ಅಥಾರಿಟಿಗೆ ಸಂಬಂಧಪಟ್ಟಿದ್ದ ಕೇಸನ್ನು ಕಳಿಸ್ಕೊಡ್ತೀವಿ. ಅದೇ ರೀತಿ ನಮ್ಮ ಗ್ರೀನ್ ಹೈವೇ ಪಾಲಿಸಿ ಇಂಪ್ಲಿಮೆಂಟೇಶನ್ ಆಗಬೇಕು ಅನ್ನೋದಕ್ಕೆ ಒಂದು ಏನು ಗವರ್ಮೆಂಟ್ ಆರ್ಡರ್ ಇದೆಯಲ್ಲ ಅದನ್ನು ಕಳಿಸ್ಕೊಡ್ತೀನಿ. ಆಮೇಲೆ ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ಮೆಥಡಾಲಜಿ ಫಾರ್ ದ ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಇದೆಯಲ್ಲ, ಸೊ ಅದನ್ನು ಡಾಕ್ಯುಮೆಂಟ್ ಅನ್ನ ನಾನು ಅಟ್ಯಾಚ್ ಮಾಡ್ತೀನಿ ಇದ್ರ ಜೊತೆಗೆ. ಸೊ ಐ ಹೋಪ್ ಇದಿಷ್ಟನ್ನು ಅಟ್ಯಾಚ್ ಮಾಡಿದ್ರೆ ನಮ್ಮ ನಾನ್ ಫಾರೆಸ್ಟ್ ಏರಿಯಾದಲ್ಲಿ ನಾವು ಒಂದು ರಸ್ತೆ ಬದಿಲಿ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗೆ ಮರಗಳು ಕಡಿತಾ ಇದ್ರೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ಅಂತದ್ದು ಆಲ್ಮೋಸ್ಟ್ ಇದ್ರೊಳಗಡೆ ಮೋರ್ ದೆನ್ 80% ಆಫ್ ದ ಟೋಟಲ್ ನಾಲೆಜ್ ನಾನ್ ಫಾರೆಸ್ಟ್ ಏರಿಯಾಕ್ಕೆ ಇಟ್ ವಿಲ್ ಬಿ ಅಪ್ಲಿಕಬಲ್. ಸೊ ಇದಿಷ್ಟನ್ನು ಓದಿದ್ರೆ ನೆಕ್ಸ್ಟ್ ಕಮಿಂಗ್ ಸೆಷನ್ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರ ಡೌಟ್ ಇದ್ರೆ, ಬಿಕಾಸ್ ನಾನು ಒಂದೇ ಸತಿ ನನ್ನ ಕತೆ ಹೇಳೋದಕ್ಕಿಂತ ಬೆಟರ್ ಎಲ್ಲರೂ ಓದಿದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು. ಸರಿ ಶ್ರವಣ್, ತುಂಬಾ ಧನ್ಯವಾದಗಳು. ಇವಾಗ ನೀವು ಒಂದು ಬಹಳ ಅಂದ್ರೆ ಒಂದು ಆವರೇಜ್ 12ರಿಂದ 15 ಕಳಿಸ್ಬೋದು ಅಂತ ಅನ್ಸುತ್ತೆ. ಹೌದು, ಅದಕ್ಕೆ ಸಪರೇಟ್ ನೇಮ್ ಮಾಡಿ ನಾನೊಂದು ಫೋಲ್ಡರ್ ಮಾಡ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ದಯಮಾಡಿ ನಿಮಗೆ ಯಾರ್ಯಾರು ಬೇಕು ನೀವು ಶೇರ್ ಮಾಡ್ಕೊಳ್ಳಿ ಅದನ್ನ. ಇದು ಪ್ರತಿದಿನ ಒಂದೊಂದು ಓದಿ ಒಂದೊಂದ್ ಕಡೆ ಬರ್ಕೊಂಡ್ರು ಮತ್ತೆ ಒಂದ್ 15 ದಿವಸ ಆದಷ್ಟು ಇದಾಗುತ್ತೆ. ಸಾಕು, ಇಷ್ಟಿಷ್ಟೇ ಸರ್, ಅದು ತುಂಬಾ ಸಣ್ಣ ಸಣ್ಣ ಡಾಕ್ಯುಮೆಂಟ್ಸ್ ಇದೆ, ನೀವು ಅಷ್ಟು ಓದಿದ್ರೆ ಸಾಕು. ತುಂಬಾ ಧನ್ಯವಾದಗಳು. ಹಾ ಮೇಡಮ್, ಆಗ್ಲಿ. ಅವಾಗ ಇದ್ರ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಸೊ ಇವತ್ ಏನ್ ಮಾಡಿದೀವಲ್ಲ ಅದರ ಡೌಟ್ ಕ್ಲಾರಿಟಿ ಏನಾರ ಡೌಟ್ಸ್ ಇದ್ರೆ ಅದಕ್ಕೆ 15 ಮಿನಿಟ್ಸ್ ಇಟ್ಕೋಣ, ಹೊಸದಕ್ಕೆ ಒಂದು 40-45 ಮಿನಿಟ್ಸ್ ಇಟ್ಕೋಣ. ಸರಿ. ತುಂಬಾ ಧನ್ಯವಾದಗಳು ಭಾಗವಹಿಸಿದವರೆಲ್ಲರಿಗೂ. ನಾವು ಆದಷ್ಟು ನಮ್ಮ ವಿಷಯ ಏನಿರ್ತದಲ್ಲ ಅದು ಬಿಟ್ಟು ಹೋಗೋದು ಬೇಡ ಅಂತ ಅನ್ಸುತ್ತೆ. ಈಗ ಈ ಭ್ರಷ್ಟಾಚಾರ, ರಾಜಕೀಯ ಅವು ಬಹಳ ಇದು ಅದು ಇದೆ, ನಾವೇನ್ ತಪ್ಪು ಸರಿ ಅನ್ನೋದಲ್ಲ. ನಾವು ಮರದ ಸುತ್ತಮುತ್ತ ಇದೀವಿ, ಈಗ ಮರ ಉಳಿಸುವ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಶ್ರವಣ್ ಅವರು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿರಿಸಿ ಈಗ ಮರ ಸಂರಕ್ಷಣೆ ಕಾಯ್ದೆ, ಮರ ರಕ್ಷಣೆ ಕಾಯ್ದೆ ಬಗ್ಗೆ ಹೇಳಿದ್ದಾರೆ. ಧನ್ಯವಾದ. ಶುಭ ರಾತ್ರಿ. ಥ್ಯಾಂಕ್ ಯು.